ಮನುಷ್ಯರಿ ಖಾಲಿ ಬೀಳುತ್ತಾರೆ ಹತ್ರ ಪಡ್ತೀನಿ ಕೂತ್ಕೊಳ್ಳಿ. ಮಗ ಏನಾಯ್ತವ ಇರಿ ಖಾಲಿ ಬೀಳುತ್ತಾರೆ ಪ್ರಸಾದ ಕೊಡ್ತಾರೆ ಬರ್ರವ ಆಮೇಲೆ ಇದು ಮಾಡ್ತಾರೆ. ಯಾವತ್ತು ತಾಯಿ ತಂದೆಗಿಂತ ದೊಡ್ಡ ದೇವರಾಗಲ್ಲಮ್ಮ, ಅದೆಲ್ಲ ಸುಳ್ಳು. ನಂತರ ಪಡೆ ಏನಾಯ್ತು ಮಗ? ಎಲ್ಲಿದ್ದಾರೆ? ಈ ತೋಳಿ ಕಟ್ಟಿ ಹೇಳ್ತೀನಂತೆ. ನೋಡಿ, ಕಿಡ್ನಿ ಫೇಲ್ ಆಯ್ತು ಅಂದ್ರೆ ನಂಗೆ ಗೊತ್ತಿಲ್ಲ. ಇಲ್ಲೇ ಕಸ ಹೊಡೆಯೋರು ಕಿಡ್ನಿ ಫೇಲ್ ಆದರು. ಇನ್ನೊಂದ್ಸಲ ಹೇಳ್ತೀನಿ, ಎಳ್ನೀರು ಕಲ್ಸಕ್ಕೆ ಹೊಟ್ಟೆ ಉಳಿಯುತ್ತೆ, ಹೊಟ್ಟೆ ಸಂಟ ಆಗುತ್ತೆ. ಇನ್ನು ಹೆಣ್ಮಕ್ಳು ಡೇಟ್ ಕಟ್ಟಕ್ಕಾಗಲ್ಲ ಅಂದ್ರೆ ಎಳ್ನೀರು ಕಲ್ಸಕ್ಕೆ ತುಳಿಸ್ತಾರೆ. ತುಂಬಾ ಗ್ಯಾಸ್ಟ್ರಿಕ್ ಆಯ್ತು, ಎದೆ ಉರಿಯುತ್ತೆ ಅಂದ್ರೆ ಅಡಿಗೆ ಸೋಡಾ ನಿಂಬೆಣ್ಣೆ ಬಿಸ್ತೀರು. ಮತ್ತೊಮ್ಮೆ ಹೇಳ್ತೀನಿ, ಮೈ ಮೇಲೆ ಅಂತರ, ಇಲ್ಲಿ ಪವಾಡ ನಂಬಿಕೆ. ಎರಡನೇದು, ನಿಮ್ಮ ಮನೆ ಬಾಕ್ಲಲ್ಲಿ ಫೋಟೋ ಇಡ್ಬೇಕು. ಮೂರನೇದು ಮೈ ಮೇಲೆ ಅಂತರ. ನಾಲ್ಕನೇದು ಹೆಂಗ್ ಗೊತ್ತಾ? ನಾಲ್ಕನೇದು ಸಾಧ್ಯವಾದ್ರೆ ನಿಮ್ಮ ಮನೆಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ತೊಂದರೆ ಮಾಡ್ಯಾರಿ ಅಂದ್ರೆ ಕಟ್ಲೆಕಾಯಿ ಕೊಡ್ತೀವಿ. ಕಟ್ಲೆಕಾಯಿ ಪೂಜೆಕಾಯಿ ಅಂತ ಕರಿತೀವಿ ನಾವು. ಒಂದ್ ವರ್ಷ ಟೈಮ್ ಇರುತ್ತೆ, ಪದೇ ಬರ್ಬೇಕಾ ಅನ್ಬೇಡಿ. ಪದೇ ತೆಗಿಬೇಕಾಗಲ್ಲ. ಒಂದ್ ವರ್ಷ ಕಟ್ಲೆಕಾಯಿ ಅಂತ ಹೊಡೆದೋಗತಕ್ಕ, ಫೋಟೋ ಹೊಡೆದೋಗತಕ್ಕ. ನೀವು ನಂಬಿಕೆ ನಂಬತಕ್ಕ. ನಿಮ್ ಗಾಡಿಗಳು ಇರ್ಲಿ, ನಿಮ್ ಗಾಡಿಗಳು ನೀವು ವ್ಯಾಪಾರ ಮಾಡೋ ಜಾಗ, ಅಂಗಡಿ ಚಿಕ್ಕದಾದ್ರೆ ಸ್ಟಿಕ್ಕರ್ ಒಂದು ಹಾಕೊಳ್ಳಿ. ಫೋಟೋ ದೊಡ್ಡ ಅಂಗಡಿ ಫೋಟೋ ಹಾಕೊಳ್ಳಿ, ಜನ ಕಾಣಂಗಿಡಿ. ಅಥವಾ ನಿಮ್ಗೆ ವಾಹನಗಳು ದಯವಿಟ್ಟು ಯಾವುದೇ ವಾಹನಕ್ಕಿದ್ರೆ ಎರಡು ಕಡೆ ಸ್ಟಿಕ್ಕರ್ ಕೊಟ್ಟು ಹಾಕೊಳ್ಳಿ. ಒಳಗಡೆ ನಿಮ್ಮ ಸೇಫ್ಟಿ, ಯಾವುದೇ ದೋಷ ಒಳಗೆ ಬರ್ದೇ ಇರಲಿ ಅಂತ. ಹೊರಗಡೆ ಯಾವುದೋ ರೋಡ ಕೊಲೆಮೆಂಟ್ ತುಳಿಯುತ್ತೆ, ನಿಂಬೆಹಣ್ಣು ತುಳಿದು ಯಾವ್ದು ಕೆಟ್ಟ ಶಕ್ತಿ ನಿಮ್ ಕಣ್ಣು ಮೇಲೆ ಬೀಳದೇ ಇರಲಿ ಅಂತ. ಆಕ್ಸಿಡೆಂಟ್ ಆಗದೆ ಸ್ಟಿಕ್ಕರ್ ಎರಡು ಕಡೆ ಕೇಳ್ಕೊಡ್ತಾ ಇಸ್ಕೊಳ್ಳಿ. ನೀವು ಸಾಧ್ಯವಾದ್ರೆ ನಮ್ಗೆ ಸಹಾಯ ಮಾಡೋದು ಒಂದೇ. ಮಾಡ್ತೀರಾ ಮಾಡಲ್ವಾ? ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ. ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲ, ಬರ್ಲಿಕ್ಕೆ ಗೊತ್ತಾಗಲ್ಲ ಅಂತ ಬಡವರು ಅಲ್ಲೇ ಬೇಡ್ಕೊಳ್ಳಿ. ಮತ್ತೆ ಬರ್ಬೇಕಾ ಅನ್ಬೇಡಿ. ಮತ್ತೆ ಬರಬೇಡಿ ಎಂದಿಲ್ಲ, ಸಾಲ ಮಾಡ್ದಂಗ್ ಬನ್ನಿ, ಟೆನ್ಷನ್ ತಾಂದಂಗ್ ಬರ್ರಿ, ಪೇಷಂಟ್ ಹೊತ್ಕೊಂಡೆ ಬರ್ಬೇಕು ಅಂತ ಅನ್ಬೇಡಿ. ನಾನು ಅಂತರ ಕಟ್ಟಿ ಬೇಡ್ಕೊಳ್ಳಿ ಅಮ್ಮ, ಹುಷಾರಾಗ್ತಾರೆ ಮಗ. ಒಂದ್ ದನಿ ತೇರ್ಸಾಕಿ ಅಮ್ಮ, ಅದೇ ಮಗನ್ ಕಟ್ಟಿ. ನೀವೇನ್ ಮಾಡ್ತೀರಿ ಕೆಲಸ? ಅವ್ರ ಹೆಂಡತಿ ಏನ್ ಮಾಡುತ್ತೆ? ಯಾಕೆ? ಇನ್ನೊಂದು ಸಾರಿ ಕೊಡ್ತಾರೆ. ನಿಮ್ಮ ಹಸಿ ಒಂದು ಕೊಡಿ, ಮನೆಗೊಂದು ಚಿಕ್ಕ ನೋಡಲ್ಲ, ಮನೆ ಹಂಗೆ ಇಟ್ಕೊಂಡು ದಯವಿಟ್ಟು ಪೂಜೆ ಮಾಡಿ ಅಮ್ಮ. ಖಾಲಿ ಬಾಟಿದ್ಯಮ್ಮ? ಇಲ್ಲಿ ಬಾಟ್ಲಿ ಉಂಟನಾ? ಖಾಲಿ ಬಾಟ್ಲಿ ಬೇಗ ಕೊಡತ್ತೆ, ತುಂಬ ಬಡವರು. ಅಮ್ಮ ನೀವೊಂದು ಕೊಡಿ, ನೀವು ಹೊಸ ಒಂದು ಕೊಡಿ ಅಮ್ಮ. ಒಂದು ಸ್ಟಿಕ್ಕರ್ ಕೊಡ್ತೀವಿ, ಸಣ್ಣ ಮನೆ ಇಟ್ಕೊಂಡು ಪೂಜೆ ಮಾಡಿ ಸಾಕು ಸ್ಟಿಕ್ಕರ್ನೇ. ಅಥವಾ ತೇರ್ತಾವ್ ಬಾಟ್ಲಿ ಕೊಡ್ತೀವಿ, ಇಸ್ಕೊಳ್ಳಿ, ಕೊಡ್ಬೇಕು ಬಾಟ್ಲಿ. ಅದೇ ಮನೆಗೆ ಹೋಗಿ ಅಮ್ಮ, ಚೆನ್ನಾಗಾದ್ಮೇಲೆ ಬಂದು ಕಸ ಹೊಡಿರಮ್ಮ. ಏನು ಮಾಡಬೇಡಿ, ಅಲ್ಲಿ ಕಸ ಹೊಡಿರಮ್ಮ ಸಾಕು. ನಾವು ಆರೋಗ್ಯ ಇದೀವಿ, ನಮ್ಮ ಅಪ್ಪ ಮೇಲೆ ಕಸ ಹೊಡಿತಾರೆ, ಅನ್ಕಂಗಳು ಆಗ್ತಾವೆ. ನಾವು ಕಸ ಹೊಡಿರಿ, ಪುಣ್ಯ ಬರೀ. ನೋಡಿ, ಸಾಧ್ಯವಾದಂತ ಬಡಬಗ್ರಿಗೆ ಸಹಾಯ ಮಾಡಿ. ಏನೇಳಿ ಸಾಧ್ಯವಾದಂತ ಬಡಬ, ಇಲ್ಲ ಬೈಕ್ ಮೇಲೆ ನಿಂತ್ಕೊಂಡು ನಮ್ಗೆ ಯಾವ್ದಾರ ಚೌಟ್ರಿಗೆ ಹೋಗೋ, ಇಲ್ಲ ಯಾವ್ದಾರ ಇದ್ರಲ್ಲ ಕ್ಲಬ್ ಎಲ್ಲ ಪಾರ್ಟಿ ಮಾಡೋ ಬಂದು ಇಂಥವ್ರಿಗೆ ಪಾರ್ಟಿ ಮಾಡ್ತೀವಿ. ದೇವ್ರನ್ನ ಬಂದ್ಬರ್ತೀರಂತೆ. ಯಾಕೆಂದ್ರೆ ಮಕ್ಕಳು ಕುಡಿತಾರೆ ದೊಡ್ಡ ಸ್ಕೆ ಅಲ್ಲ. ನಮ್ಮ ಅಪ್ಪ ಚಿಪ್ಪಲ್ ಪಾಯಸ ಬರ್ತಾ ಇದ್ದ. ನಮ್ಮ ಅಮ್ಮ ಪಾಯಸ ರಾಗಿ ವೇಸ್ಟ್ ಆಗುತ್ತೆ ಮಿಲ್ಲ ತಗೊಂಡು ಅಂಬಲಿ ಮಾಡ್ತಾ ಇದ್ಲು. ನಾವು ಊರು ಬೇರೆ, ನಾವು ಊಟಕ್ಕೆ ಬಂದ 6 ದಿನ ಹೋದ್ರೆ ಪಂತಿ ಮೇಲೆ ಇದ್ರ ಅರ್ಥ ಮಕ್ಕಳು ನೋಡ. ನಾವು ಅಂಚಂಗಳು ಅಕ್ಕ ಮಕ್ಕಳು ತೈ ಮಕ್ಕಳು ಹೆಂಗಿದೆ ನೋಡಿ ಅಂತೇಳಿ. ಇನ್ನು ನನ್ನ ಗ್ಯಾಂಗ್ ನೋಡಿ, ಆಟ ಹುಡುಗರು ಹೆಂಗಿದಾರೆ ಅಂತವ, ಇವ್ರ ಜೊತೆ ನೋಡೋರು ಹೆಂಗಿದಾರೆ ನೋಡಿ. ಒಳ್ಳೆ ಬುದ್ಧಿ ಕಲಿದ್ರೆ ಒಳ್ಳೆ ನೆಟ್ಟ ನಡೀರಿ, ಅವಾಗ ಸರಿ ಆಗ್ತದೆ. ಅಮ್ಮ ದೊಡ್ಡ ಕೂಡ ಸ್ಟಿಕ್ಕರ್ಲ ಯಾರ ದೊಡ್ಡ ಕೂಡ ಅಪ್ಪನ ಗಂಟಾಗಲ್ಲ ಅಮ್ಮ. ಇದು ತೀರ್ಥ ಅವ್ರಿಗೆ ಕೊಡಿಸಿ ಪ್ರಯತ್ನ ನಮ್ದು. ಹೊಲ ಕೊಡೋಳು ಅವಳು ಬೇಡ್ಕೊಳ್ಳಿ ಅಮ್ಮ. ನಿಮ್ಮ ಯಜಮಾನ್ ಚೆನ್ನಾಗಲಿ. ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಕೇಳಿದಿರಮ್ಮ? 3 ಉರ್ದು ಬಿಡಿ. ನೋಡಿ, ಯಾರಿಗೆ ಸ್ಟ್ರೋಕ್ ಆಯ್ತು ಅಂತೀರಾ, ಮಗು ಮಾತಾಡಲ್ಲ ಅಂತ ನಡೆಯಲ್ಲ ಅಂತೀರಿ, ಬುದ್ಧಿ ಬ್ರಹ್ಮಣ ನರ ವೀಕ್ಷಿಸಿರಕಂತಾರು, ಯಾರು ಕಾಣ್ಕೊಂಡು ಹಾಕಲೇಬೇಕು, ನಾನು ನಿದ್ದೆ ಬತ್ತಿಲ್ಲ ಅಂತಕ್ಕಂಥದ್ದಿದ್ರೆ ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಕೇಳಿದಿರಿ ನೀವೆಲ್ಲ? ಕೇಳಿದಿರಾ? ಜೋಳಸು ಬಂದು ಬರ್ಗಾರು ಅಲ್ವಾ? ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಅಮ್ಮ ಬಾಗಿಲಿಗೆ ಪೂಜೆ ಮಾಡಿ. ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಹುರಿದ್ಬಿಟ್ಟು ರಾಗಿ ಹಿಟ್ಟು ಮಾಡ್ಕೊಳ್ಳಿ. ದಿನ ಕೊಡಿ ಸರಿ ಮಾಡಿಗೆ. ಈರುಳ್ಳಿ, ಬೆಲ್ಲ, ಶುಂಠಿ ಕಷಾಯ ಮಾಡ್ಕೊಡಿ. ಕಾಫಿ ಜಲ್ ಬರೋಂಥ ಮಕ್ಕಳು ಜಲ್ ಬರುತ್ತೆ ಅಂತಕ್ಕಂಥವ್ರು. ಮಗು ಸರಿ ನಿದ್ದೆ ಮಾಡಲ್ಲ, ತರಲೆ ಮಾಡುತ್ತೆ, ಮಗು ಎಲ್ಲ ಅಳ್ತಿತ್ತಲ್ಲಿ ಅಳುತ್ತೆ ಅಂತಕ್ಕಂಥವ್ರು ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಸಿ, ತಾನಾಗಿ ನಿದ್ದೆ ಮಾಡುತ್ತೆ. ತಿಂದು ನೋಡಿ, ಮೊಸರನ್ನ ಬೆಲ್ಲ ಬಾಳೆಹಣ್ಣು ಕಲ್ಸ್ಕೊಂಡು ಒಂದು ಅರ್ಧ ಗಂಟೆಗೆ ಮುಂಚೆ ಕಲಸಿ ತಿಂದು ನೋಡಿ. ನಿಮ್ಮ ಮೊಬೈಲ್ಗಳು ಹುಚ್ಚಿದ್ರೆ ಅದು 10 ನಿದ್ದೆ. ಅವ್ರ ತಾಯಿ ಎಲ್ಲಿದ್ದಾರೆ? ನೀನ್ ನಂಬಿದ್ರೆ ಅವ್ರಿಗೂ ಹುಷಾರಾಗುತ್ತೆ. ನೆಕ್ಸ್ಟ್ ಯಾವ ಊರು ತಂಗಿ? ನಮ್ದು ಚಿಕ್ಕನಾಗ್ನಳ್ಳಿ ಹತ್ರ ಮಾದಿಯಲ್ಲಿ ಕೊಟ್ಟಿರೋದು, ಗವಿರಂಗಾಪುರ ತವ್ರ ಮನೆ. ನಾವು ಬೆಳಗುಲೆ ಓದಿದಮ್ಮ, ತಾರಿಕಟ್ಟೆ ನಮ್ದು ಗೊತ್ತಾ. ಊಟಕ್ಕೆ ಬಂದ್ರೆ ನಾವು ಊರಿಗಿಂತ ಜೀವನ ಮಾಡೋದು ಮುಖ್ಯ. ಗೊತ್ತಾಗ್ತದ? ಮಾಡಿ ಅಮ್ಮ, ಮಾಡಿ ಹುಷಾರಾಗ್ತದೆ. ಈ ತರ ಮಾಡಿ ಮಕ್ಕಳ ನೋಡಿ. ವಾರಕ್ಕೊಮ್ಮೆ ಹಾಲನ್ನ ಮಾಡಿ, ನಿಮ್ಮ ಮನೆ ಗಲಾಟೆ ಆಗಲ್ಲ. ಮೊಸರನ್ನ ಮಾಡಿ, ದೇವ್ರೇನು ತಿನ್ನಲ್ಲ, ನಿತ್ಯ ಅದನ್ನೇ ಮಾಡ್ಕೊಂಡು ಕೂತ್ಕೋಬೇಡಿ. ಫೋಟೋ ಕೆಂಡು ಕೆಲಸ ಹೋಗ್ಬೇಡಿ. ನೀವು ಕೆಲಸ ಮಾಡಿ ಹೋಗಿ. ನೀವೆಲ್ಲ ಹೋಗಿ 8 ಗಂಟೆ ಮತ್ತೆ ನಾವು ತೊಳಿಬೇಕು.
ಪೂಜೆ ಇರುತ್ತೆ ನಮ್ದು 9 ಗಂಟೆಗೆಲ್ಲ ಪೂಜೆ. 9 ಗಂಟೆ ಯಾಕೆ ಪೂಜೆ ಗೊತ್ತಾ? ಬಂದರಲ್ಲ ನೀವು ಬೆಳಿಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹಾಲನ್ನ ಕೊಡ್ತಿದ್ವಿ ಬೆಳಗ್ಗೆ ಎದ್ದು, ಹಾಲನ್ನ ಕೊಟ್ಟಿರ್ತಾರೆ. ಬರ್ತಾರೆ ನಮ್ಮ ತಂಗಿ ಅಂತಾರೆ, ನಮ್ಮ ಮಗ ಹಾಲನ್ನ ಉಣ್ಣಲ್ಲ, ಇದು ಚಿತ್ರಾನ್ನ ಕೊಡಿ ಅಂತಾರೆ. ಆಮೇಲೆ ಇದು ಕೊಟ್ಟರೆ ಮನೆಯಾರು ಇಡ್ಲಿ ಕೊಡಿ ಅಂತಾರಲ್ಲ, ಅವ್ಳು ಮಗಳು ಮೊಸರನ್ನ ಕಳ್ಸಿಕೊಟ್ರೆ ನಮ್ಮ ಮಗ ಮೊಸರನ್ನ ತಿನ್ನಲ್ಲ, ಇಡ್ಲಿ ಮಾಡ್ಕೊಡಿ. ನಾವು ಮಾಡ್ಕೊಡೋಕ್ಕಾಗಲ್ಲ. ನಮ್ಮ ತಾಯಿ ಇದ್ದಾಳೆ, ನಮ್ಮ ತಾಯಿ ನಮಗೋಸ್ಕರ ಮಾಡೋರಿದ್ದಾಳೆ. ನಮ್ಮಮ್ಮ ಬೇಯಿಸ್ತಾ ಇದ್ದಾಳೆ, ನಮ್ಮಮ್ಮ ಸೇಸ್ ಅಡುಗೆ ಮಾಡೋದು. ಅವ್ರು ನೋಡ್ಕೊಂಬಂದು ನಿಮ್ಮ ತಾಯಿ ನಮ್ಮ ತಾಯಿ ತಂದೆ ನಮ್ಮ ಅಪ್ಪಗೊಂದು 84 ವರ್ಷ ಇರ್ಬೋದು ನಮ್ಮ ಅನ್ಸುತ್ತೆ. ಓಡಾಡ್ತಾನೆ, ದನ ಮೇಸ್ತಾನೆ ನಮ್ಮಪ್ಪ. ನಮ್ಮಮ್ಮ ಅಡುಗೆ ಮಾಡ್ತೈತಿ. ನೀವೆಲ್ಲ ಬರೋ ಕಾಲ ನಮ್ಮ ಅಮ್ಮಗೆ ನಾವು ಒಂದಿವ್ಸ ನಮ್ಮ ಅಪ್ಪ ಮಲಗಿ ನೋಡಿದ್ರೆ ನಮ್ಮ ಅಮ್ಮಗಂತೂ ಆಶ್ಚರ್ಯ ಅಲ್ಲ ಶಿವಣ್ಣ. ನಮ್ಮ ಅಮ್ಮ ಕೂತಿದ್ದ ನೋಡೇ ಅಲ್ಲಪ್ಪ. ಕೆಲಸ ಮಾಡಿ ಕನ್ನಡ ತಲೆಗೆ ಹಾಕೋಬೇಡಿ ಅಲ್ಲಮ್ಮ. ಬರೀ ಸೀರಿಯಲ್ ಹುಚ್ಚು, ಮೊಬೈಲ್ ಹುಚ್ಚು, ಕಾಲ ನಾವ್ ಹೇಳ ಹಾಕಲ್ಲ. ಕ್ರಿಕೆಟ್ ಮಾರೋದು ಅವ್ರು ರಾಹುಲ್ ದ್ರಾವಿಡ್ ನೋಡ್ತಾ ಇದ್ದ, IPL ಹೊಡೆದು ನೋಡ್ತೀವಿ, ಅಷ್ಟು ತಲೆಗೆ ಕಾಣಲ್ಲ. ಇನ್ನು ಜಾಸ್ತಿ ನಿಮ್ಮ ಟೀಮ್ ನೋಡೋದು ಬಂದು ಹೇಳ್ತಾನೆ ಯಾರ್ಯಾರು ಬೇಡಮ್ಮ. ಮಕ್ಕಳು ಖಾಲಿ ಬೀಳಿಸ್ಬೇಡ್ರಿ ಕಣ್ರವ. ಇದರ ಮೇಲೆ ನಮ್ಮನೆ ಓನರು ಆ ತಾಯಿ ನಾನು ನಮಸ್ಕಾರ ಮಾಡ್ತೀನಿ, ನೀವು ಸರಿ ಮುಂದ್ಬಿಡಿ ಹೇಳಿ. ಏನಕ್ಕೆ ಒಂದು ಶೇರ್ ಮಾಡ್ತಾರೆ ಅರ್ಥಾಯ್ತು ನನಗೆ. ಮಕ್ಕಳು ಕರ್ಕೊಂಡ್ಬಂದು ಮಗುಳಕ್ಕೆ ಅಂತ ಬರಬೇಡಿ. ಆಮೇಲೆ ಈ ಅಜ್ಜರು ಬಂದಿರ್ತಾರಲ್ಲ, ಮೊಮ್ಮಕ್ಕಳು ಕರ್ಕೊಂಡು ತಮ್ಮ ನಮಸ್ಕಾರ ನಿಮಗೆ. ಇವ್ರು ಭಾಳ ಡೈಲಾಗ್ ಹೊಡಿತಾರೆ. ನಾನೇ ಎಲ್ಲ ಅವಳು ಆಂಟಿ ವಾದ ಮಾಡ್ತಾಳೆ, ಅವರಮ್ಮ ಎಲ್ಲಮ್ಮ ನಾನೇ ಎಲ್ಲ ಅಂತಾರೆ. ಅವರಮ್ಮ ಬರಲ್ವಂತೆ, ಬಿಸಿ ಅಮ್ಮ, ಅಪ್ಪ ದೇವ್ರ ನಂಬಲ್ವಂತೆ. ಎಲ್ಲ ಜನ ಅವರೇ. ಇನ್ನ ನೋಡಿ ಇನ್ನೊಂದು ಹೇಳ್ತೀನಿ, ಯಾವ ಮಗು ಹುಷಾರಿಲ್ಲ ತಾಯಿಯರು ಬೇಡ್ಕೊಳ್ಳಿ. ಯಾಕೆಂದ್ರೆ ತಾಯಿ ತಂದೆಗಿಂತ ದೇವರಿಂದ. ಮಗಳು ಬರಲ್ಲ ಅಂತ ನಾವು ಜವಾಬ್ದಾರ ಅಲ್ಲಪ್ಪ. ಜಾಸ್ತಿ ಅವರೇ ಬರುತ್ತಮ್ಮ. ಅಜ್ಜಿಗೆ ಎಂತಾರೆ ಬರ್ತಾರೆ, ಅಮ್ಮ ಅಂತಾರೆ. ನಾನೇ ಎಲ್ಲ ಮಗುಳತ್ ನೋಡಿ ಎತ್ತಿ ಬರೋಕ್ಕಾಗಲ್ಲ ಅಮ್ಮ ಕೈಲಿ. ನಾನೇ ಎಲ್ಲ ಅರಪ್ಪಮ್ಮ ರಾಪಮ್ಮ ಬರಲ್ಲ, ಕ್ಯಾಚ್ಕೋ ಬಿಸಿ. ಅರಪ್ಪ ದೇವ್ರ ನಂಬಲ್ವಂತೆ. ಮೈ ಬಗ್ಗೆ ಸ್ವರ್ಗಮರಕ್ಕಾಗಲ್ಲ ಅಪ್ಪ ಅಮ್ಮನ ದೇವ್ರ ನಂಬಲ್ಲ ಅಂತ ಹೇಳ್ತೀರಿ. ಯಾರು ದೇವ್ರ ನಂಬಲ್ಲ ಅಂತೀರಿ, ಯಾರು ಮಕ್ಕಳು ನಿಮ್ಮನ್ನ ಮಾತಾಡ ಅಂತೀರಿ, ಅವ್ರು ಮನೆಗೆ ಇಟ್ಕೊಳ್ರಿ ಆಯ್ತಾ. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ, ಹಂಗೆ ಮಾಡ್ತೀರಲ್ಲ ದೈ ಅಮ್ಮ ಅಡುಗೆ ಮಾಡೋದು ಮತ್ತೆ ನಿಮಗೆ ಕಥೆಗಳು ಆಯ್ತಾ. ಯಾಕೆ ಅಂತ ಇದೆ ಹೇಳ್ತೀನಿ ಅಂದ್ರೆ, ನಂತ ಒಂದು ಒಳಗಡೆ ಸುಮಾರು ಜನ ಇದ್ದಾರೆ. ಒಂದು ತಾಯಿ ಇದೆ, 2 ಹೆಣ್ಮಕ್ಳು ಎದಿ ಗೊತ್ತಾರಂತೆ. ಒಬ್ಬ ಚಾಕುನ ಹಾಕೊಂಡಿದ್ದಾರಂತೆ, ಇದ್ದಾರೆ ಸಾಯಿಸ್ಬಿಡ್ತಿದ್ದಾರೆ. ಹಂಗಾಗಿ ಸೆಕೆಂಡ್ ಇಂದ ಒಳಗಡೆ ತಂಗಿ ತುಂಬಾ ಬೇಜಾರಾದ ಸಂಗತಿ ಇದೊಂದೇ. ಮಕ್ಕಳು ಅದೇ ದೊಡ್ಡಸ್ಕೆ ಅಂತ. ನಮ್ಮ ತಾಯಿ ನಮ್ಮ ತಂದೆ ವಯಸ್ಸಾಯ್ತಿ, ಎಲ್ಲಿ ಸತ್ತೋಗ್ಬಿಡ್ತಾರೋ ಅಂತ ನೋಡ್ತಾ ಇರ್ತೀವಿ ನಾವು. ತಾಯಿ ತಂದೆ ಇಲ್ಲ ಮನೆ ಎಲ್ಲ ಕಂಡ್ರಯ್ಯ, ದಯವಿಟ್ಟು ತಾಯಿ ತಂದೆ ಅನ್ನ ಹಾಕಿ ಆಯ್ತಾ. ಇನ್ನೊಂದ್ಸರಿ ಯಾರ ಮಗ ಹೊಡಿತಾನ ಮನೆಗೆ ಉಂಡು ಮಂಕಂತಾನೆ ಅಂತೀರ ಕರೆಕ್ಟಾ ಮಮ್ಮಿ? ಕರೆಕ್ಟಾ? ಅನುಭವ ಆಗಿದೆ ಮಮ್ಮಿ? ಅನುಭವ ಆಗಿದೆಯಾ? ನೋಡ ಆಸ್ತಿ ಅಲ್ಲ ನೀ ಬರೀ ಸರಿ. ಈ ಬೀರೂರಿಗೆ ಒಂದ್ಸರಿ 50 ಬಣ್ಣ ಕೆಲಸ ಮಾಡೋದು ಒಂದ್ಸರಿ ದಯವಿಟ್ಟು ಮನಸ್ಫೂರ್ತಿಯಾಗಿ ಹೊಡಿದೀನಿ ಸರಿ. ಹಿಂಗೆ ಇನ್ನೊಮ್ಮೆ ಇವತ್ತು ಯಾರ್ಯಾರು ನಮ್ಗೆ ಕಾಣಿಕೆ ದುಡ್ಡು ಹಾಕಿದಿರಿ, ಯಾರ್ಯಾರು ಸ್ಯಾರಿ ತಂದು ಕೊಟ್ಟಿರಿ, ಅಕ್ಕಿ ತಂದು ಕೊಟ್ಟ ಪುಣ್ಯಾತ್ಮರು ಯಾರಿದ್ದೀರಿ, ಆಮೇಲೆ ನಿಮ್ಮ ಊರಿಂದ ಬಂದಿರ್ತೀರಿ, ನಿಧಾನಕ್ಕೆ ಹೋಗಿ ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಲ್ಪ ತೀರ್ಥ ಕೊಡಿ, ಸ್ವಲ್ಪ ಕುಂಕುಮ ಕೊಡಿ, ಸ್ವಲ್ಪ ಅಮ್ಮನವರು ಏನು ಪ್ರಸಾದ ಕೊಟ್ಬಿಡಿ, ಹುಷಾರಾಗ್ಲಿ ಅಂತ. ಮಗು ಮಾತಾಡ್ತಿಲ್ಲ ನಡೀತಿಲ್ಲ ಅಂತಕ್ಕಂಥರಿದ್ರೆ ಕೇಳುತ್ತಾ, ಮಗು ಮಾತಾಡ್ತಿಲ್ಲ ನಡೀತಿಲ್ಲ ಕುತ್ಕೊಳಲ್ಲ ಅಂತಕ್ಕಂಥರಿದ್ರೆ ಆ ಮಕ್ಕಳಿಗೆ ವಾರಕ್ಕೊಮ್ಮೆ ಲೋಕೋಡ್ಗಿಸಿ ಬಿಡಿಸ್ಬರ್ತಾರೆ. ವಾರಕ್ಕೊಮ್ಮೆ ಆದ್ರೆ ಮೊಸರನ್ನ ಬೆಲ್ಲ ಬೆಳೆಂಟಿಸಿ, ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡಿ ಕುಡಿಸಿ, ಮತ್ತೆ ಜೇನುತುಪ್ಪ ಸೊಣ್ಣ ಹಚ್ಚಿ ಕೈಕಾಲು ಆಡಲ್ಲ ಅಂದ್ರೆ ಯಾವ ಮಗು ಮಾತಾಡ್ತಾವ ಮಾಡ್ಬೇಕು ಕೆಲಸ. ಆಮೇಲೆ ಹೆಸರು ಕಾಳು ಕಣ್ಣು ಕಾಣಲ್ಲ, ನಿದ್ದೆ ಬರ್ತಾ ಇಲ್ಲ, ನಳ ವಿಕಸಿದಂತರು ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಇವೆಲ್ಲ ಕೇಳಿರ್ತೀರಿ. ದಯವಿಟ್ಟು ಇದನ್ನ ರಾಗಿ ಅಂಬಲಿ ಮಾಡ್ಕೊಡಿ. ಈ ಮಾಲ್ಟು ಬೂಸ್ಟ್ಗಿಂತ ಇದನ್ನ ಕೊಡಿ ಅಂತ ನನ್ನ ಆಸೆ. ಫ್ಯಾನ್ ಇಂದ ಸ್ವಲ್ಪ ಕಂಟ್ರೋಲ್ ಮಾಡಿ ಮಕ್ಕಳನ್ನ ಆಯ್ತಾ ಒಂದ್ಸರಿ. ಇನ್ನ ಯಾರ್ಯಾರು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಂಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಸಾಮಾನ್ಯ ನೋಡಿರ್ತೀರಿ ಎಲ್ಲ ನನ್ನ ಯೂಟ್ಯೂಬ್ ಅಲ್ಲಿ ಎಲ್ಲ ಮೆರೆಸಿರ್ತಾರೆ ಅಂತ ಪುಣ್ಯಾತ್ಮರು. ಉದಾಹರಣೆ ಹೇಮಂತ್ ಮೋಹಿತ್ ಅಂತ, ರೂಪಾ ರಾಜೇಶ್ ಅಂತ ಸಾಧಾರಣ ಕೇರ್ಪೇಟೆಯಿಂದ ಬಂದು ಫಸ್ಟ್ ವಿಡಿಯೋ ಮಾಡೋದು ನನ್ನ. ಅಲ್ಲಿಂದ ಶುರುವಾಯಿತು ವಿಡಿಯೋ ಮಾಡೋರು. ಯಾರ್ಯಾರು ಪುಣ್ಯಾತ್ಮರು ವಿಡಿಯೋ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ಕೊಡ್ತೀನಿ ನನ್ನ. ಯಾರ್ಯಾರು ಬಂದು ಇಲ್ಲಿ ನಮಗೆ ಸಹಾಯ ಮಾಡಿದ್ದೀರಿ ನಿಮಗೆಲ್ಲ ಒಂದ್ಸರಿ ನಮ್ಮ ದೇವಸ್ಥಾನ ಕಡೆಯಿಂದ ದಯವಿಟ್ಟು ನಿಧಾನ ಮನೆಗೆ ಹೋಗ್ಬೇಕು, ದಯವಿಟ್ಟು ನಿಧಾನಕ್ಕೆ ಮನೆಗೆ ಹೋಗಿ ದಯವಿಟ್ಟು ಆಯ್ತಾ. ಬನ್ನಿ ಅಮ್ಮ ಬರಪ್ಪ ಇಲ್ಲ ನನಗ ಸ್ವಲ್ಪ ಆಗ್ಬಾರ್ದು ಸಂಗತಿ ಮತ್ತೆ ಮಾಡ್ಬಾರ್ದು ಒಂದ್ಸರಿ ಮತ್ತೆ ಹೂವಿನ ಹಾಕಬಾರ್ದು. ನನಗೆ ಹೂವಿನ ರೈತ ಸನ್ಮಾನ ಆಗ್ಬಾರ್ದು ಅಲ್ಲಪ್ಪ. ಯಾರು ಇವರು ಮಕ್ಕಳು? ಈ ಮಗಳು ನಂಗೆ ಕೊಡು. 2 ಮಕ್ಕಳ? 2 ಮಕ್ಕಳ? ಎಂಟು ಒಬ್ಬರ ಇಬ್ಬರು? 2 ಹೆಣ್ಣಪ್ಪ. ಪ್ರಸಾದ ಕೊಟ್ಟು ಆಮೇಲೆ ಇದು ಮಾಡ್ತಾರೆ. ಇಂಟು ಬೇಡ ಬೇಸ ಮಾಡ್ಬಿಡ್ರ ಮಕ್ಕಳು ಇಲ್ಲ ನಂಗೆ ಹೆಣ್ಮಕ್ಳು. ಏನೋ ಗೊತ್ತು ಮಕ್ಕಳ ಏನ್ ಬೇಕಾ ಈಗ 40 ಕೊಡ್ತಾನ ಅದಕ್ಕೆ
ವೈದ್ಯಂತ ನೋಡುವ ಒಳ್ಳೆ ವೈದ್ಯ ನಾನು ಬೈಯ ನೋಡ್ತೀನಿ ನೋಡ್ತೀನಿ ಬನ್ನಿ ಬನ್ನಿ ಆಮೇಲೆ ನೀವು ತಾಯಿ ಇವತ್ತು ಅಮ್ಮ ಈ ಸಂಸ್ಕೃತಿ ಸಂಸ್ಕಾರ ಎಲ್ಲರೂ ಕಳಿಸಿ ನಿಮ್ಮ ಗುಣನ ಆಯ್ತಾ ತೊಳಿದ್ರು ತೆಗೀರು ಪಾಪ ಇದು ಪಾಪು ದೇವರಿದ್ದೇನಮ್ಮ ಬಾಯ್ತಮ್ಮ ಇನ್ನೆಲ್ಲ ಹಾಕಿದ್ದೀನಿ ನಿನ್ನ ಕೆಲಸ ಎಲ್ಲ ಮಾಡ್ಬಿಟ್ಟು ಬೈ ಮೇಲೆ ಯಾರು ಉಪವಾಸ ಮಾಡೋದಲ್ಲ ಕಣ ಏನು ಸಾಧಿಸಿ ಅಮ್ಮ ಇದು ಸನ್ಮಾನ ಅಲ್ಲ ಕಂಡ ತಾಯಿ ಮೇಲೆ ಒಂದು ಸನ್ಮಾನ ಮಾಡಲ್ಲ ನಾನು ಹಾಂ ದೊಡ್ಡಪ್ಪ ಅಂತ ಹೇಳ್ಕೊಡು ಸಾರಿ ಕೊಡ್ಬೇಕು ತಾಯಾರಿಗೆ ಗೊತ್ತಾಯ್ತಾ ಅದೇ ಸಾರಿ ಕೊಡಪ್ಪ ಒಂದ್ಸರಿ ಆಮೇಲೆ ಮಾತಾಡೋಣ ನೀವು ಹುಷಾರಿಲ್ವಾ ಅಲ್ವಾ ಮನೆಗೆ ಹೋಗಿ ಏನ್ ಮಾಡ್ತೀರಾ ಮನೆಗೆ ಹೋಗಿ ಸೀರಿಯಲ್ ನೋಡ್ತೀಯಾ 9 ಗಂಟೆ ಸೀರಿಯಲ್ ಆಗಿ ಬರೋದು ಗೊತ್ತಿರುತ್ತೆ ಅಲ್ಲೋಗಿ ದೂರಿಂದ ಬಂದೇವಿ ಅನ್ಬೇಡಿ ಇಲ್ಲಿಂದ ತಗೊಂಡೋಗಿ ದೇವ್ರನ್ನ ಆಯ್ತಾ ಇನ್ನೂ ಸಂತೋಷ ಸಂಗತಿಗಳಿದಾವೆ ಹೇಳ್ತಾವ್ರ ಕೊನೆ ಇಲ್ಲ ವೈಬ್ರೇಷನ್ ಆಗಿ ಬರುತ್ತೆ ಪಿಡ್ಸ್ ಬರುತ್ತೆ ಅಂತ ಅವನೇ ವೈರಿಂಗ್ ಮಾಡೋದು ಮಂಡ್ಯದನು ಎಲ್ಲ ಒಂದೊಂದು ಊರಿದ ಒಳಗಡೆ ಕೆಲಸ ಮಾಡಾರಲ್ಲ ದೂರಿಂದ ಬಂದು ಇನ್ಬೇಡಿ ಮೈ ಒಂದು ಅಂತರ ಹಾಕೊಳ್ಳಿ ತಾಯಿ ಯಾರು ಇವ್ರ ತಾಯಿ ಯಾರು ಅಮ್ಮ ಒಂದು ತಾಯಿ ಒಂದು ಅಂತರ ಹಾಕೊಳ್ಳಿ ಅರ್ಥಾತ್ ಅರ್ಜೆಂಟ್ ಮಾಡ್ಬೇಡಿ ನಿಧಾನಕ್ಕೆ ಹೋಗ್ಬೇಕು ಒಂದು ಅಂತರ ಹಾಕೊಳ್ಳಿ ಯಾರಿಗೂ ಹುಷಾರಿಲ್ಲ ತಂಗಿ ತರ ಹುಷಾರಿಲ್ಲ ಅಂದ್ರೆ ಅದೆಲ್ಲ ಪಬ್ಲಿಕ್ ಮಾಡ್ಕೊಡಿ ಊರಾಗ ಜನ ನಗ್ತಾರೆ ಹೆಣ್ಮಕ್ಳು ಹುಷಾರ್ ಅಂದ್ರೆ ಸಾಕು ಊರಾಗ ಟಾಮ್ಟಾ ಹೊಡಿತಾರೆ ಹಂಗಾಗಿ ಮೈ ಒಂದು ಅಂತರ ಹಾಕೊಳ್ಳಿ ಅಮ್ಮ ಒಂದು ನಿಂಬೆ ಮಂದಿಸ್ ಕೊಡ್ತೀವಿ ಹುಷಾರಾದ್ರೆ ಪರವಾಗಿಲ್ಲ ಅಮ್ಮ 3 ದಿನ ತೆಗಿಬೇಡಿ ಸಾಕಷ್ಟು ವಿಡಿಯೋಗಳು ಹಾಕಿರ್ತೀನಿ ನಿಮ್ಗೆ ಮಗು ಆಯ್ತು ಒಬ್ಬರಿಗೆ ಇಲ್ಲೇ ಮುಂದೆ ಮಗು ಆದ್ಮೇಲೆ ಏನು ಅಂತ ತೆಗೆದು ಮಗು ಕಳ್ಕೊಂಡಿದ್ದಾರೆ ಪಾರ್ಟಿ ಮಾಡಕ್ಕೆ ಅಂತ ಅಸಹ್ಯ ಆಗುತ್ತೆ ಅಂತೇಳಿ ಅಂತದಕ್ಕೆ ಏನೋ ಆಗಿದ್ದಾರೆ ಇಲ್ಲಿ ದಂಡಂ ದರ್ಶನ ಎರಡು ಇರುತ್ತೆ ನಿಮ್ಗೆ ನೋಡಿರ್ತೀರಲ್ಲ ಇಲ್ಲಿ ಕಳ್ತನ ಮಾಡೋರು ಸುಳ್ಳು ಯಾವ ಮಕ್ಕಳು ಓದ್ತಿಲ್ಲ ಬರೀತಿಲ್ಲ ಬಡಿಸಿ ದುರ್ಗಾಸಲ ಕೃಪೆ ಅಂತ ಮನೆಗೆ ಇಲ್ಲಿ ಪವಾಡ ನಂಬಿಕೆ 2ನೇದು ತೀರ್ಥ 3ನೇದು ನಿಮ್ಮ ಮನೆ ಗಡಿಯಾರ ಟೈಮ್ ಫೋಟೋ ಇಡಬೇಕು ಗಡಿಯಾರ ಟಿವಿ ಟೈಮ್ ಫೋಟೋ ದೇವ್ರ ಮನೆಗೆ ಇಕ್ಕಿನಿ ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ ಹಂಗೆ ಹಿಂಗೆ ಏನು ಹೇಳ್ಬೇಡಿ ದೇವ್ರ ಮರಿ ಕಡೆಯಿಂದ ಬೆಳಿಗ್ಗೆ ಮುಟ್ಟೆ ಅವಳನ್ನ ಕೆಲ್ಸಕ್ಕೆ ಹೋಗ್ತಾ ಇರಿ ಸಾಯಂಕಾಲ ಬನ್ನಿ ಮುಟ್ಟಿ ಕೆಲ್ಸಕ್ಕೆ ಹೋಗಿ ವಾರಕ್ಕೊಮ್ಮೆ ಹಾಲುವನ್ನ ಮಾಡಿ ನಿಮ್ಮ ಮನೆ ಪ್ರಸಾದ ಮೊಸರನ್ನ ಮಾಡಿ ಮಕ್ಕಳು ತಿಂತ ಬನ್ನಿ ಬರ್ಸಿ ಮಕ್ಕಳ ಕೈಲಿ ನೀವು ಬರೀರಿ ದುರ್ಗಾಸ್ಥಳ ಕೃಪೆ ಅಂತ ದುರ್ಗಾಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ನೆಲೆಯರಿಂದ ದುರ್ಗಾಸ್ಥಳ ಅಂತ ಕರಿತೀವಿ ಒಂದ್ ವೇಳೆ ಅಂತರ ಹಾಕೊಂಡು ಹುಷಾರಾಗಿಲ್ಲ ಅಂದ್ರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಬನ್ನಿ ನಾವೇನು ಎಕ್ಸ್ಟ್ರಾ ಕೇಳಲ್ಲ ಒಬ್ರಿಗಷ್ಟು ದುಡ್ಡು ಇಡೀ ಕುಟುಂಬಕ್ಕಷ್ಟು ದುಡ್ಡು ಒಂದು 5 ರೂಪಾಯಿ ಇಸ್ಕೊಂತಾರೆ ಸಾಮಾನ್ಗೆ ತಲೆ ಹೇಳ್ಕೊಂಡು ಹೋಗಿ ನಿಧಾನಕ್ಕೆ ತಲೆ ಕೆಸ್ಕೋಬಾರ್ದು ಗೊತ್ತಾ ತಂಗಿ ತಲೆಯಲ್ಲಿ ತೆಗೆದ್ಬಿಡು ಮಗಳೇ ಆಯ್ತಾ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ದುರ್ಗಾಸ್ಥಳ ಕೃಪೆ ಅಂತ ಬರೀ ಊರಿಗೆಲ್ಲ ಹೇಳಿಕೆ ಬೇಡ ಅಕ್ಕ ಬರ್ತಾರಲ್ಲ ಅದನ್ನೇ ಕಾಯ್ತಾ ಇರ್ತಾರೆ ಜನಗಳು ಆಯ್ತಾ ಇನ್ನೊಮ್ಮೆ ಹೇಳ್ತೀನಿ ದುರ್ಗಾಸ್ಥಳ ಅಂತ ಯಾರು ನಿಮಗೆ ರೋಡಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಅದು ಚೀಟಿ ಕೊಟ್ಟು ದುಡ್ಡು ಕೊಡಿ ಅಂತ ಕೇಳಿದ್ರೆ ಯಾರು ಮೋಸ ಹೋಗ್ಬಾರ್ದು ಒಂದ್ ವೇಳೆ ನಿಮ್ಗೆ ಯಾರು ಮೋಸ ಮಾಡಿದ್ರೆ ಖಂಡಿತ ನಮಗೆ ತಿಳಿಸ್ಬೇಕು ಯಾರು ಮೋಸ ನಾ ಜವಾಬ್ದಾರಲ್ಲ ಆಯ್ತಾ ಇದು ದೇವಸ್ಥಾನ ನೀವೇ ಕಷ್ಟಪಟ್ಟು ಕಾಣಿಕೆ ದುಡ್ಡು ಆಗ್ತದೆ ಅದನ್ನ ಸ್ವಲ್ಪ ತಿಂದು ಬಡವರಿಗೆ ಕೊಟ್ಟು ಸಣ್ಣ ಗುಡಿ ಕಟ್ಕೊಂಡಿವಿ ದಯವಿಟ್ಟು ನಿಧಾನಕ್ಕೆ ಹೋಗಿ ಆರಾಮ್ ಮನೆಗೆ ಹೋಗಿ ಇನ್ನೊಮ್ಮೆ ಹೇಳ್ತೀನಿ ಕ್ಯಾನ್ಸರ್ ಶುಗರ್ ಇದ್ರೆ ಹುಷಾರಾಗುತ್ತಲ್ಲ ಕ್ಯಾನ್ಸರ್ ಶುಗರ್ ಯಾರಿಗಾರು ಇದ್ರೆ ಬೇವಿನ ಕಡ್ಡಿ ರಸ ವಾರಕ್ಕೊಂದು 2 ದಿವಸ ಗಂಜಲ ಪಪ್ಪಾಯಲೆ ರಸ ಅಮ್ಮನವ್ರ ತೀರ್ಥ ಮಧ್ಯಾಹ್ನ ದಿವಸ ಓಡಾಡ ಮರಿಬೇಡಿ ಸದಷ್ಟು ಮಧ್ಯಾಹ್ನ ದಿವಸ ಓಡಾಡ ಮರಿಬೇಡಿ ಮೈ ಕಟ್ಟಿಗೆ ಬೇವಿನ ಸೊಪ್ಪು ನಿಂಬೆಹಣ್ಣು ಕುಂಕುಮ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಬಂದಿಲ್ಲ ಬಂದಿದ್ದಾರೆ ಮನೆ ಮಂಕಂಡನೆ ದೇವ್ರ ನಂಬಲ್ಲ ನಾವು ಜವಾಬ್ದಾರಲ್ಲ ಬಂದಿರ್ತಕ್ಕಂಥ ತಾನೇ ಅಂತರನು ಮನೆ ಒಂದು ಫೋಟೋಕ್ಕೆ ನೀಟಾಗಿ ಪೂಜೆ ಮಾಡಿ ಒಳ್ಳೆ ಸೊಸೆ ಒಳ್ಳೆ ಅಳಿಯ ಒಳ್ಳೆ ಮಗ ಒಳ್ಳೆ ಮಗಳು ಇದ ಸಿಕ್ಲಿ ಅಂತ ದೇವ್ರನ್ನ ಬೇಡ್ಕೊಳ್ಳಿ ಒಳ್ಳೆ ಮಕ್ಕಳಾಗಲಿ ಬೇಡ್ಕೊಳ್ಳಿ ಆರೋಗ್ಯವಂತ ಮಗು ಗಂಡು ಹೆಣ್ಣು ಉಣ್ಬೇಡಿ ಯಾವುದೋ ಒಂದು ಮಗು ಅಂತ ಬೇಡ್ಕೋಬೇಕು ದಯವಿಟ್ಟು ಆಗುತ್ತಾ ಅಂದ್ರೆ ನಾವು ನಿಮ್ಮ ಮನೆ ಬರಕಾಗಲ್ಲ ಅಥವಾ ಮನೆ ಮಲ್ಗೆನೆ ಅಲ್ಲಪ್ಪ ಅಪ್ಪ ಅಮ್ಮನ ನಂಬಿ ಫಸ್ಟ್ ಮೇಲೆ ಎಷ್ಟು ಜನ ಹುಷಾರಾಗುತ್ತೆ ನೀವು ಕೆಳಗಡೆ ದೇವ್ರನ್ನ ಇನ್ನು ಈ ದುಡ್ಡು ಕೊಟ್ಟಿದೀವಿ ಅಂತಕ್ಕಂಥದ್ದಿದ್ರೆ ಬೇಗ ಮನೆ ಕಟ್ಲಿ ನಿಧಾನಕ್ಕೆ ಒಳ್ಳೆ ಮನೆ ಸಾಲ ಕಟ್ಟಲ ಮನೆ ಕಟ್ಲಿ ಆಯ್ತಾ ನೀವು ದುಡ್ಡು ಇಟ್ಕೊಟ್ಟು ಮೋಸ ತಾಯಿನ ಬೇಡ್ಕೊಡಿ ಕೊಡ್ಸುತ್ತೆ ಅರ್ಜೆಂಟ್ ಮಾಡ್ಬೇಡಿ 3 ದಿವಸ ಕೊಡ್ಸುತ್ತೆ 2 ದಿವಸ ಕೊಟ್ಟು ಅನ್ಬೇಡಿ ಯಾಕೆಲ್ಲ ಹೇಳೋದು ಬಿಟ್ಬಿಟ್ಟಿವಿ ಅಂದ್ರೆ ಈಗ ಒಂದು ದುಡ್ಡು ಕೊಟ್ಟು ತಂಗಿ ದುಡ್ಡು ಕೊಟ್ಟೆ ಮೋಸ ಹಣ ದುಡ್ಡು ಕೊಡ್ಸಿ ಅಂದ್ರೆ ಬರ್ಲೋಗಮ್ಮ ಅಂದ್ರೆ ಏನ್ ಹೇಳಲ್ಲ ಇನ್ನ ಯಾರಾದ್ರೂ ಮಾವಿನ ತೋಪಲ್ಲಿ ಗಂಟೆ ಹೆಂಡತಿ ಕೂತಿ ನಮ್ಗೆ ಹೇಳ್ಬೇಕು ಮುಂಚೆನೆ ಈಗ ನೀವು ಮತ್ತೆ ಬ್ಯಾಡ್ ಮೆಸೇಜ್ ಮಾಡೋದು ಬೇಡ ಅಂತ ನಗ್ತೀರಾ ಸಾಮ್ಯಾರಿಗೆ ಬಹಳ ಜಂಬ ಎಲ್ಲರೂ ಮಾತಾಡ್ಸ್ಬಿಟ್ರು ನಾನು ನನ್ನ ಗಂಡ ಮಾವಿನ ತೋಪ ಕೂತಿದ್ದೆ ಮಾಯಿ ಮರಳೆ ಕೂತಿದ್ವಿ ಸಾಮ್ಯಾರು ಮಾತಾಡ್ಸಿಲ್ಲ ಅಂತಂದ್ರು ಯಾರು ಲವರ್ ಕೂತ್ ನಂಗೆ ಮುಂಚೆ ಬಿಡು ಹೇಳ್ಕೊತಿಲ್ವಾ ಅಲ್ಲ ವ್ಯಸ ಆಗ್ತೀರಿ ನೀವೆಲ್ಲ ಆಯ್ತಾ ಒಂದೊಂದ್ಸರಿ ಅನ್ನ ಎಸಿಬೇಡಿ ದಯವಿಟ್ಟು ಕೈಕಾಲು ಚೆನ್ನಾಗಿರೋದು ಗೊತ್ತಿರುತ್ತೆ ನೀವು ಯಾವ್ರ ಅಲ್ಲಿ ಪ್ಲೇಟ್ ಹಾಕ್ಬಿಡಿ ಕೈ ತಕೊಳ್ಳಿ ಆ ಕಡೆ ನಮ್ದಲ್ಲ ಯಾರು ಹ್ಯಾಂಡಿಕ್ಯಾಪ್ಟ್ ಹೋಗಕ್ಕಾಗಲ್ಲ ಅವ್ರು ಡಸ್ಟ್ಬಿನ್ ಹಾಕ್ಯಪ್ಪ ಆಯ್ತಾ ಪ್ರಜ್ವಲ್ ಹ್ಯಾಂಡಿಕ್ಯಾಪ್ಟ್ ಕೂತ್ಕೊಳ್ಳಿ ಅಂತ ಕೊಡ್ತೀವಿ ಫೋಟೋ ಕೊಡ್ತೀವಿ ಈಗ ವ್ಯವಸ್ಥೆಗಳನ್ನ ನಿಲ್ಸ್ಬಿಟ್ಟಿದ್ವಿ ಹೆಂಗ್ ಮತ್ತೆ ಫ್ರೀ ಅಂತ ಕೊಡ್ತಿದ್ವಿ ನೋಡ್ಕೊಡ್ತೀವಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಆಮೇಲೆ ಬಸ್ ಆದ್ರೂ ಕೂಡ ಈಗ ನೋಡ್ಕೊಡ್ತೀವಿ ಮನೆ ಕಟ್ತಿದೀವಿ ಅಂದ್ರೆ ಈಗ ಬಂದು ನೋಡ್ತೀವಪ್ಪ ಹಂಗೆ ಕೊಡಲ್ಲ ಎಲ್ಲ ನಿಲ್ಸ್ಬಿಟ್ಟಿದೀವಿ ಈಗ ಆಯ್ತಾ ಎಲ್ಲ ಮನೆ ಕಟ್ಟಿ ಬಂದು ಮನೆ ದುಡ್ಕೊಡಿನಾದರೆ ಕೈ ನೋವು ಅಂತ ಕಟ್ಟಿ ಅಂತ ಶುರುವಾಗಿದ್ದಾರೆ ನೀರು ಕೊಡಲ್ಲ ನಿಲ್ಸ್ಬಿಟ್ಟಿದೀವಿ ಹೇಳ್ಬಿಡ ಮುಂಜಾನೆ ಎಲ್ಲ ನೀರು ಕೊಡಿ ಅಂತ ಕೇಳ್ತಾರೆ
ಆಮೇಲೆ ಅಂತರ್ಗಳು ಸಣ್ಣ ಫೋಟೋ ಕೊಡ್ತಿದ್ವಿ, ಯಾರು ತಗೊಂಡೋಗಕ್ಕಾಗಲ್ಲ ಬಡದವ್ರಿಗೆ ಅಂತ. ಬಂದಾರ್ಲ ಕೇಳೋದು ಒಂದೇ, ಮನೆ ಮಗ ಮಲಗೇನೆ ಒಂದು ಫೋಟೋ ಕೊಡಿ. ಏನಮ್ಮ ಡಿಗ್ರಿ ಮಾಡೇನೆ ಕೆಲ್ಸಕ್ಕೆ ಯಾರೋ ಒಂದು ಅಮ್ಮ ಎಷ್ಟು ಜನ ಹೇಳ್ಕೊಂಡಂತ ನಮ್ಮ ಅಮ್ಮಂತರ ಬಂದು ನಮ್ಮ ಮಗ ಎದೆಗೆ ಹೊಡಿತಾನಂತೆ. ಯಾವಾಗ ಹೊಡಿತಾನ ಪಾಪ ಅವನು? ಪೇಮೆಂಟ್ ಸ್ಲಿಪ್ ಕರೆಕ್ಟಾಗಿ ಎಂಟಿ ಕೊಡ್ದವಾಗ ಮಾತ್ರ ಹೊಡಿತಾನಂತೆ. ಸ್ಲಿಪ್ ಕೊಡ್ಬೇಕು ರಾತ್ರಿ ಹೊಡಿತಾನಂತೆ ಅಮ್ಮಗೆ ಮಾತ್ರ, ಜಾಸ್ತಿ ಹೊದಿಯಲ್ಲ. ಭಾಳ ಒಳ್ಳೆನಂತೆ, ಊರೆಲ್ಲ ಕುಡಿಸ್ತಾರಂತೆ. ಹೆಂಗೆ ಹೇಳ್ಕೊಂತಾರೆ ಅಂದ್ರೆ ಈಗ ಜಾಸ್ತಿ ನಮಗೆ ಸಂತೋಷ ಆಗುತ್ತಪ್ಪ ಕೇಳೋದು ನೋಡಿ. ನಾವು ನಮ್ಮ ತಾಯಿ ತಂದೆ ಇವತ್ತು ಗೊತ್ತಿಲ್ಲ ಅಂತ ಅಮ್ಮ ನಮ್ಮ ಅಕ್ಕ ಈಜಾಗ ಹೇಳ್ತಮ್ಮ ನಮ್ಮ ಮಗ ಹೊಡಿತಾನೆ ಅಂತ ಮನೆ ಒಂದು ಅಮ್ಮ ಸತ್ತತ್ತು. ನಾನು ಹೇಳಿದ ರಾಶಿ ವಿಷಯ ಸಾಯಿಸ್ಬಿಟ್ಟು ಓಡಿಸಿನಿ, ಬ್ಯಾಂಡಿ ಸಬ್ ಕೆಲಸ ಮಾಡೀನಿ, ವೆಲ್ಡಿಂಗ್ ಮಾಡ್ತೀನಿ, ಪೇಪರ್ನು ಆಯ್ತೀನಿ. ಗಾಡಿ ನಾನೇ ಡ್ರೈವರು, ತಲೆಗತ್ತಿಲ್ಲ ಅಹಂಕಾರ. ನಂಗೆ ದೇವ್ರು ಸಿಕ್ಕಿದ್ರೆ ನನ್ನೇ ಸ್ವಾಮಿಯರ ಅನ್ನೋದು ನೀವು. ನಾನು ನೀವಂತೆ ಸ್ವಾಮಿ, ನಾವು ಸ್ವಾಮಿಯರಾಗಿಲ್ಲ. ಯಾಕಂದ್ರೆ ನಿತ್ಯ ನಮ್ಮ ತಾಯಿ ಸೇವೆ ಮಾಡಿ ಅದು ತಾನ ತಿಂತೀವಿ. ಆ ತಾಯಿರ ತೊಗೊಂಡು ಅಲ್ಬಸ್ ನೀರು ಕುಡಿದು ಇದಕ್ಕಿಂತ ಪುಣ್ಯ ಬೇಕಿಲ್ಲ. ಆರಾಮಾಗಿದ್ದೀವಿ. 43 ವರ್ಷ ಒಂದೇ ಒಂದು ದಿವಸ ನಾಡಿನಿ 8 ಸರಿ ಕೊಟ್ಟಿನಿ ಬ್ಲಡ್ ಕೊಡಿ, 4 ಜನ ಸಹಾಯ ಆಗ್ತದೆ. ಆಯ್ತಾ? ಊರಿಗೆ ಗುದ್ದಾಡ್ಬೇಡಿ ಜಾತಿ ಅಂತ. ನಿಮ್ಮೂರು ಸಂಘ ಕಟ್ಕೊಳ್ಳಿ, ಒಂದು ಒಳ್ಳೆ ಸಂಘ. ಎಂತ ಸಂಘ ಗೊತ್ತಾ? ಯಾರೋ ಆಳಿ ಓಡ್ತಾರೆ ಅಂತಾರನ್ನ ಸಿಕ್ಕೊಂಡು ಸುಮ್ಮನೆ ದರ್ಬಾರ್ ಮಾಡಬೇಡಿ. ಒಳ್ಳೆ ಸಂಘ ಕಟ್ಟಿ. ನಿಮ್ಮೂರ ಮಕ್ಕಳು ಓದ್ತೀರ ಚೆಕ್ ಮಾಡಿ, ನಿಮ್ಮೂರಿಗೆ ರಸ್ತೆ ಯೋಚನೆ ಮಾಡಿ. ನಿಮ್ಮೂರಿಗೆ ಆರ್ಕೆಸ್ಟ್ರಾ ಮಾಡಿದ್ರೆ 50,000 ಲಕ್ಷ ಕಟ್ ಮಾಡೋ ಬದಲು ಒಂದು ಒಳ್ಳೆ ಪಾಯಿಂಟ್ ಇದಾಕ್ಸಿ, ಬೋರ್ ಹಾಕ್ಸಿ, ನೀರು ಬರುತ್ತೆ. ಹುಡುಕಿ ನಿಮ್ಮ ಮಕ್ಕಳು ಬರಡೈಸ ಹಿಂಗೆ ಮಾಡಿ ಕೇಕ್ ಕಟ್ ಮಾಡೋ ಪಡೆ ಕೊಡೋ ಬದಲು ಯಾವಾಗ ನಿಮ್ಗೆ ತುಂಬ ಬಡ 2 ಸೀಟ್ ಕೊಡಿಸಿ ಅವ್ರಿಗೆ ಬದುಕ್ತಾರೆ. ಇಲ್ಲ ಇದ್ರ ಅಂದ ವ್ಯವಸ್ಥೆ ಮಾಡಿ. ಈ ಪುಣ್ಯ ಬರ್ತೀರಂತ ಅವಾಗ ಅರ್ಥ ಆಗತ್ತಾ? ಕೊರೋನಾ ಬಂದಿತ್ತು, ಅವಾಗ ಗೊತ್ತಾಯ್ತು. ಅನ್ನ ಬೆಳಿ ಗೊತ್ತಿಲ್ಲ ಯಾರಿಗೆ, ಹಸಿತೀರ ಅನ್ನ ಎಲ್ಲ. ದಯವಿಟ್ಟು ಅನ್ನ ಹಸಿ ತಗೊಳ್ಬೇಡಪ್ಪ, ಅಲ್ಲಿ ಹಸಿಬೇಡಿ. ಮತ್ತೆ ಅಳಿಸಿಸ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಚಿಕ್ಕ ಮಕ್ಕಳಿಗೆ ಪ್ಲೇಟ್ ಕೊಡಲ್ಲ, ಬೇಜಾರಾಗಿ ಕೊಡಲ್ಲ. ಅನ್ನ ಸುಡ್ತಾರತ್ತೆ, ಇಲ್ಲೇ ಬಿಡ್ತಾರೆ ಕೈ. ಎರಡನೇದು ಏನಾಗುತ್ತೆ ಗೊತ್ತಾ? 2 ರೂಪಾಯಿ ನಮ್ಮ ಅಪ್ಪ 1,000 ಕಾಯಿ ಸುಳಿತಾ ಇದ್ದ. ಅನ್ನ ಪ್ಲೇಟ್ ವೇಸ್ಟ್ ಮಾಡ್ತೀವಿ. ಇಂಥ ಮೂಕರ್ ಮಾಡ್ತಾರೆ, ಪ್ಲೇಟ್ ಅವನಿಗೆ ಕೊಡ್ಬೇಕಂತೆ. ಈಗ ಸ್ವಲ್ಪ ದಿವಸ ಮೇಲೆ ಮೊಬೈಲ್ಗೆ ಊಟ ಮಾಡೋದು ಮಕ್ಕಳಿಗೆ. ಈಗ ಸ್ವಲ್ಪ ದಿವಸ ಹೊಟ್ಟೆ ಮೇಲೆ ಮೊಬೈಲ್ ಇಕ್ಲೇಬೇಕು, ಡಿವರ್ ಆಗಲ್ಲ. ಅಥವಾ ಪರಿಸ್ಥಿತಿ ಬರುತ್ತೇನೆ ಗೊತ್ತಿಲ್ಲ. ನಗಿ ಮಳೆ ಬತ್ತಿಲ್ಲ ಅಂತ ಯಾರಿಗೆ ಕೇಳಲ್ಲ, ಮಳೆ ಬತ್ತಿ ಯಾರಿಗೆ ಕೇಳಲ್ಲ. ಬಂದು ಕೇಳೋದು ಒಂದೇ, ಆಸ್ತಿ ಹೋಯ್ತು ಅಂತ ಹೊಡಿತಾರೆ, ಬೈತಾರೆ, ಇವೇ ಕೇಳೋದು. ಮಳೆ ಇಲ್ಲೇ ಸ್ವಲ್ಪ ಬರ್ತೀಯಪ್ಪ, ಸ್ವಲ್ಪ ದಿವಸ ಕಾಡೆಲ್ಲ ಕಡೀರಿ, ಮಳೆ ಬರಲ್ಲ. ಗಿಡ ಹಾಕಿ ನೀರು ಉಳಿಸ್ಕೊಳ್ಳಿ. ಭೂಮಿ ಮೇಲೆ ನಾನು ನಿಮ್ಗೆ ಹೇಳೋದು ಒಂದೇ, 3 ವಸ್ತು ಕಳ್ಕೊಬೇಡಿ. ತಾಯಿ ತಂದೆ, ಕುಡಿಯೋ ನೀರು, ತಿನ್ನ ಅನ್ನ ಮತ್ತೆ ಸಿಗಲ್ಲ. ಇನ್ನೇನು ಬೇಕು ಸಿಗುತ್ತೆ. ಪಿಜ್ಜಾ ಬರ್ಗರ್ ಸಿಗುತ್ತೆ, 10 ಮದುವೆ ಆಗ್ಬೋದು ಸಿಗುತ್ತೆ, ಬ್ಯಾಡ್ ಮೆಸೇಜ್ ಮಾಡ್ಬೋದು ಸಿಗುತ್ತೆ, ಎಲ್ಲ ಸಿಗುತ್ತೆ. ಮೊಬೈಲ್ ಸಿಗುತ್ತೆ, ಸ್ಕ್ರೀನರ್ ಸಿಗುತ್ತೆ. ಮನೆ ಬುಕ್ ಮಾಡಿದ್ರೆ ಏನು ಬರುತ್ತೆ? ಎಲ್ಲ ಬರ್ತಾ ಇದೆ. ಅದು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ನಿಮಗೆ. ನೋಡಿ ಯೋಚನೆ ಮಾಡಿ ನಾನು ಆಟಿಸ್ತೀನಿ. ಯಾರು ನನಗಿದು ನನಗಿಲ್ಲ ಹೆಸರು ನಿಂಗೆ ಗಂಡು ಪಾಪ ಅಲ್ಲಿ ಅಳಲ್ಲ ತಾನೆ ಬಲ್ಲ ಬಾಯ್ ಇದಾದಪ್ಪ ಇದಾದ ಹೆಣ್ಣನ ಗಂಡು ಬೇಡ ಬನ್ನಿ ಗಂಡು ಮನೆಗೆ ಜಾಸ್ತಿ ಆಯ್ತಾಯ್ತು. ಮಗನ ಏನು ಸಿಕ್ಕಿದ್ಯಾ ನಾಮಕರಣ ಮಾಡಿರ 50 ಸಾವಿರ ಆಗುತ್ತೆ. ಪರವಾಗಿಲ್ಲ, 1000 ಪಾದ ಪೂಜೆ ಮಾಡಕ್ಕೆ ದುಡ್ಡು ಕೊಡ್ಬೇಕಲ್ಲ. ಆಯ್ತು ಬಿಡ, ಅದು ಒಳ್ಳೆ ಕೆಲಸ ಮಾಡಿದಿರಲ್ಲ. ಇದಕ್ಕಿಂತ ಅದೇಳಿ ಅನ್ನ ಪ್ರಸಾದ ಒಳ್ಳೆ ಪ್ರಸಾದ, ಅದಕ್ಕಿಂತ ಮಹಾಪ್ರಸಾದ ಯಾವ್ದಿಲ್ಲ ಅಂದ್ರೆ ಎತ್ತಿನ ಒಂದು ಹೆಣ್ಣೊಂದು ಗಂಟೆ ಸಾಕು. ಹೆಂಗೆ ಹೊಡೆದ ಬಿಟ್ಬಿಡೋದ ಬಿಡೋ ಮಗವ ಹಿಂದೆ ಅವರು ಅಂದ್ರೆ ಪಾಪ ನನಗಿರ್ಲಿ ತಂಗಿ ಸ್ವಲ್ಪ ಸಾಕು ಅನ್ನೋ ಕೊಡು. ಹೆಂಗೆ ಒಳ್ಳಲ್ಲ ಅಲ್ವಾ? ಈಗೆಲ್ಲ ಬರೋದು ಬರೀ ಮಗುಳುತ್ತೆ ಅಂತ ಗೊತ್ತ ಹೆಂಗಿದೆ ನೋಡಿ ಮುತ್ತು ಕೊಡ್ತೈತಿ. ಇದೇ ರೀತಿ ಹುಷಾರು, ಶೀತಾಗ ಮಳೆಲ್ಲ ಹುಷಾರು. ಕಿವಿಗೆ ಇದಾಕೊಡ್ರಿ ಮಕ್ಕಳ, ಕೂತ್ಕೊಳ್ಳಿ ಅಂತ ಪ್ರಸಾದ ಕೊಡ್ತೀವಿ. ಹಾಂ ಹೇಳ್ಕೊಡು ಮನೆಗೆ ದೊಡ್ಡಪ್ಪ ಅಂತ ಏನು ಕೊಡ್ತೀವಿ. ದೊಡ್ಡಪ್ಪ ಅಂತ ಹೇಳ್ಕೊಡು, ಬಂದಾಗ ಬರಂಗೆ. ಮತ್ತೆ ಏನು ವಿಶೇಷ? ಯಾರು ಬಂದಿರ? ಯಾರು ಬಂದಿರ? ಯಾವ ಊರು ತಾವೆಲ್ಲ?
ಯಾರ್ಯಾರು ಬಂದು ಕೈ ತೆಗಿ ಸರಿ ಎಷ್ಟು ಹೇಳಿದ್ರಿ ನೀವು 5 1 2 3 4 4 ಸೇರ್ಬಿಡ್ತೀನಿ ಅಮ್ಮರಿದಾರ 4 ಸಂಘ ಅಮ್ಮರಿದಾರ 2 ಹೇಳಿದಾರ ಹೋಗಿ ಅಂತ ಹೇಳಿದಾರ ಮಂಡ್ಯದಿಂದ ಬಂದಿದ್ದೀವಿ ಸರ್, ಸ್ವಲ್ಪ ಹೊಟ್ಟೆ ನೋವು ಇದೆ. ಆಮೇಲೆ ಆಫೀಸಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾರೆ. ಹೌದಾ? ಇದ್ರ ಬಗ್ಗೆ ಸ್ವಲ್ಪ ಕೆಟ್ಟ ಕನ್ಸು ಬಿಡುತ್ತಂತೆ, ಸ್ವಲ್ಪ ಎಲ್ಲ ಆಶೀರ್ವಾದ ಮೇಡಮ್ 4 ಜನಕ್ಕೆ ಹೊಟ್ಟೆ ತಪ್ಸಕ್ಕೆ ಅಂತ ಬಂದಿದ್ದಾರೆ. ನಾವು ಸುಮ್ಮನೆ ಬರ್ತಡೇ ಮಾಡ್ತೀವಿ, ಕೇಕ್ ಕಟ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಕಂಡ ಬಗ್ಗೆ ಮಾತಾಡ್ತೀವಿ ಅನ್ನೋದಕ್ಕೆ ಇದು ಉತ್ತಮ ಕೆಲಸ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಾವು ಪಟಾಕಿ ಹೊಡೆದು ಕಂಡ ಮನೆಗೆ ಸೇದು ರೋಡ್ ಬ್ಲಾಕ್ ಮಾಡೋದು, ಅಲ್ಲಿ ಡಿಜೆ ಹಾಕೊಳ್ಳೋದು, ಅಲ್ಲಿ ಕೂಗಾಡೋದು, ಯಾರೋ ತೊಂದರೆ ಕೊಡೋದು, ಯಾರ ಮನೆಗೆ ಮಕ್ಕಳು ಮಲಗಿರ್ತವೆ, ಯಾವ ಮನೆಗೆ ವಯಸ್ಸಾದ ಮಲಗಿರ್ತಾರೆ, ಯಾರು ಪೇಷಂಟ್ ಮಲಗಿರ್ತಾರೆ, ಯಾರು ಬಾಂಟೆ ಇರ್ತಾರೆ, ಅದನ್ನ ನೋಡ್ದೇನೆ ನಾವು ಯೋಚನೆ ಮಾಡಲ್ಲ. ನಮಗೆ ಡಿಜೆ ಹುಚ್ಚು, ಪಟಾಕಿ ಹುಚ್ಚು ಇದೆಲ್ಲ ಬಿಟ್ಟು ಇವತ್ತೇನೋ ಕೇಕ್ ಕಟ್ ಮಾಡಿ ರಾತ್ರಿ 11 ಗಂಟೆ ಪಟಾಕಿ ಹೊಡೆಯೋ ಬದಲು ಇವತ್ತು ನೀವು ಮಾಡ್ತಿರಕ್ಕಂಥ ಕೆಲಸ ಬಹಳ ಉತ್ತಮವಾದ ಕೆಲಸ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಬರುತ್ತೆ ಇವರು ಅಮ್ಮನ ಅಮ್ಮ ಒಳ್ಳೆ ಸಂಸ್ಕೃತಿ ಬೆಳೆಸಿರಿ ನಿಮ್ಮ ಮಕ್ಕಳಿಗೆ ಮಾತ್ರ. ಅದೊಂದು ಬಹಳ ಸಂತೋಷ ಸಂಗತಿ. ಏನ್ ಗೊತ್ತಾ, ಇಲ್ಲಿ ಬಂದು ಮಕ್ಕಳು ಹೊಡಿತಾರೆ, ಮಗುಳುತ್ತೆ, ತರಲೆ ಮಾಡ್ತಾನೆ, ಓದೇನೆ, ಮದುವೆ ಆಗಲ್ಲ ಅಂತಾನೆ, ದೇವ್ರ ನಂಬಲ್ಲ ಅಂತಾನೆ ಅಂತ ಕಥೆಗಳು ಇಲ್ಲಿ ಕಟ್ಟಕ್ಕೆ ಬರ್ತಾರೆ. ಸಾಕಷ್ಟು ಜನ ಇಲ್ಲಿ ಬರ್ತಾರೆ, ಎಲ್ಲ ಬರ್ತಾರೆ. ಏನಂದ್ರೆ ಒಂದ್ ಮಗು ಅಳುತ್ತೆ ಅಂತಾರೆ, ಇಲ್ಲಿ ಹೇಳ್ಕೊಂಡು ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಮಗು ಆಗುತ್ತಾ ಅಂತ ಕೇಳ್ತಾರೆ. ಮಗು ಆಗ್ಲಿ ಅಂತ ನಮ್ಮ ಬಾಯಲ್ಲಿ ಬಂದು ಎಷ್ಟು ದಿನಕ್ಕೆ ಆಗುತ್ತೆ ಕೇಳ್ತಾರೆ. ಮದುವೆ ಆಗ್ಲಿ ಅಂದ್ರೆ ಎಷ್ಟು ದಿನಕ್ಕೆ ಮದುವೆ ಆಗುತ್ತೆ ಅಂತ, ಡೈವರ್ಸ್ ಆಗೋಗುತ್ತೆ ಅಂತ ಕೇಳೋದೇ ಇಲ್ಲ. ಇಲ್ಲಿ ಬರೋ ಎಲ್ಲ ಬೆಳಗ್ಗೆ ಏನ್ ಬರ್ತಾರೆ, ಅದಕ್ಕೆ 12 ಗಂಟೆ ಮೇಲೆ ಬರೋದು ನಾನು. ಯಾಕೆಂದ್ರೆ ಇವತ್ತು ಬರ್ತಿರಲ್ಲ ನನಗೆ ಯಾರು ಬರ್ತಡೇ ಮಾಡಕ್ಕೆ ಅಂತ ಕೇಕ್ ಕಟ್ ಮಾಡಿ ಬರ್ತಾರೆ. ಬಂದಿಲ್ಲ, ನಂಗೆ ಸ್ವಲ್ಪ ಕೆಲಸದ ಒಳಗಡೆ ನಂಗೆ ಸ್ವಲ್ಪ ಕಾಲ್ ಗಾಯತ್. ಆಂಧ್ರ ಪ್ರದೇಶ ಅಲ್ಲಿ ಹುಷಾರಿಲ್ಲ ಮಲಗಿರ್ತಾರಂತೆ, ಪುಣ್ಯಾತ್ಮ ತಾಯಿನ ಬೇಡ್ಕೊಂತಾರಂತೆ. ಅಲ್ಲಿಂದ ಹುಷಾರಾಗಿ ಸುಮಾರು 450 ಕಿಲೋಮೀಟರ್ ಮೇಲೆ ಆಗ್ತದೆ. ಅಲ್ಲಿಂದ ಬೈಕಲ್ಲೇ ಬಂದರೆ ಕಾರ್ಪೆಂಟರ್ ಕೆಲಸ ಮಾಡಕ್ಕೆ ಈ ಪುಣ್ಯಾತ್ಮ. ಒಂದ್ಸರಿ ಇವ್ರಿಗೆ ಒಂದ್ಸರಿ ನಿಮ್ ಕೈಯಿಂದ ಅಂತ ಬಹಳ ನನ್ನ ದೇಶದಲ್ಲಿ ಸಂತೋಷ ಸಂಗತಿ ಏನಂದ್ರೆ ಜಾತೀಯತೆ ಇಲ್ಲ. ನಮ್ಮಲ್ಲಿ ಜಾತೀಯತೆ ಇಲ್ಲ. ನಾವು ಆ ಕುಲದ ಈ ಕುಲದ ಕೇಳೋದೇ ಇಲ್ಲ. ನಮ್ಮ ಕುಲ ಒಂದೇ. ತಾಯಿ ತಂದೆ ಸಾಕ್ಬೇಕು, ಅಪ್ಪ ಅಮ್ಮಗೆ ಅನ್ನ ಹಾಕ್ಬೇಕು. ನೋಡಿ, ನಮ್ ಕುಲ ತಾಯಿ ತಂದೆಗೆ ಸಾಕ್ಬೇಕು, ಅಣ್ಣ ತಮ್ಮಗಳು ಒಗ್ಗಟ್ಟಾಗಿರ್ಬೇಕು, ಮೈ ಬೇಕು ತುಡಿಬೇಕು. ಈ ಕುಲ ನಮ್ 3. ನಾನು ಜೀವನ 3 ಡಿಗ್ರಿ ಓದಿನಿ. ನಾನು ನಮ್ಮ ಅಪ್ಪ ಅಮ್ಮ 12 ಡಿಗ್ರಿ ಕಲ್ಸ ನಿಮ್ಗೆ ಗೊತ್ತಿರುತ್ತೆ. ಅಮ್ಮ ಈ ಕಡೆ ಬಯಲಿ ಅಮ್ಮನ ನೋಡ್ಕೊಂಡ್ರಮ್ಮ, ಅಮ್ಮ ಬಿಡಿ, ಮಕ್ಕಳು ದೊಡ್ಡಿದ್ದಂಗೆ ಕಂದ ಬಂಗಾರ ನೋಡ್ರಿ, ನೋಡ್ತೀನಮ್ಮ, ಮಗು ಬಿಡಿ, ಅವ್ನು ಫ್ರೀ ಬಿಡಿ. ಇಲ್ಲಿ 3 ಡಿಗ್ರಿ ಕಲ್ತೀನಿ ನಾನು. ನೀವು ಡಿಗ್ರಿ ಓದ್ಬೋದು. ನಿಮ್ದು ಇಂಗ್ಲಿಷ್ ಡಿಗ್ರಿ, ಅಪ್ಪ ಅಮ್ಮನ ಒಳ್ಳೆ ಡಿಗ್ರಿ, ಆಮೇಲೆ ಡೈವರ್ಸ್ ಹೊಡೋ ಡಿಗ್ರಿ, ಇಲ್ಲಾಂದ್ರೆ ಅಪ್ಪ ಅಮ್ಮನ್ನ ತಗೊಂಡಾಗ 3 ಡಿಗ್ರಿ ಬಹಳ ಉತ್ತಮವಾದ್ದು. ಒಂದು ತಾಯಿ ತಂದೆ ಹೆಂಗ್ ಸಾಕ್ಬೇಕು ಅಂತ ಒಂದು ಡಿಗ್ರಿ, ಜೊತೆಗೆ ಅಂಥವ್ರು ಒಗ್ಗಟ್ಟಾಗಿದ್ರೆ ಏನಾಗುತ್ತೆ ಅಂತ ಈ ದೇವಸ್ಥಾನ ಸಾಕ್ಷಿ. ಇನ್ನು 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡ್ಬೋದು, ಕಂಡರಿಸಿ ತಲೆನ ಹಾಕಬಾರ್ದು ಅಂತ ಉತ್ತಮ ಡಿಗ್ರಿ. 3ನೇದೊಂದಿದೆ, ಜೀವನ ಕಲ್ತ್ಕೋಬೇಕು. ನೀವು ಕಲ್ತ್ಕೊಳ್ಳಿ. ಬಹಳ ಹಾಸ್ಯದಷ್ಟು ಕಾಚಾಚಿ ಸಾಧ್ಯವನ್ನು ಆಗ್ತಂಗೆ ಸಹಾಯ ಮಾಡಿ. ಈ 3 ಡಿಗ್ರಿ ಮಾಡ್ಕೊಳ್ಳಿ, ಯಾವ ಜೀವನ ಬಂದ್ ಬರ್ತಿರಂತೆ. ನೋಡ್ರಲ್ಲಿ 18 ಜನ 8 ರೂಮ್ ಇದಾವೆ ಅಲ್ವಾ? ನಮ್ಮ ಮನೇಲಿ ಹೆಂಗಿದೆ ಅಂತ ಕರ್ಕೊಂಡ ಸೈಡ್ ಕೇಳಿ. 8 ರೂಮ್ ಇದಾವೆ, ಸಿಮೆಂಟ್ ಜಾಗ, ಮತ್ತು ಅಡುಗೆ ಮಾಡೋದಾಗ ಮಾಡ್ತೀನಿ ಅಮ್ಮ. ನೀವು ಈ ಕೆಲಸ ಮಾಡಬಾರ್ದು, ಬೇಸರ ಆಗ್ತದೆ ನಮ್ಗೆ. ಎಷ್ಟು ಮಕ್ಕಳು ವಿದ್ಯೆ ಕಲಿಸ್ತೀರಲ್ವಾ? ಮತ್ತೆ ನಿಮ್ಗೆ ದೊಡ್ಡರ ನಾವು ಖಂಡಿತ ಗುರುಗಳಲ್ಲಮ್ಮ. ಸೇವೆ ಮಾಡೋ ಅಂದ ಅದು ಸಿಕ್ಕಿದೆ, ಕೈ ಸಿಕ್ಕಿದ್ ದೇವರು ಅಷ್ಟೇನೆ, ಅದಕ್ಕೆಲ್ಲ ಗುರುಗಳಾಗಲ್ಲ. ಮಾತಾಡ್ತೀನಿ ನಾನು, ಆಯ್ತಾ? ನಾವು 3 ಡಿಗ್ರಿ ಮಪ್ ಕಳ್ಸ ಇದೆ ಮನೆ ನಮ್ದು. ನಾವು ಕರೆಂಟ್ ಸೀಟೇ ಕಂಡರಲ್ಲ. ನೀವೆಲ್ಲ ಓದಿರಿ, ನೀವೆಲ್ಲ ಓದಿದ್ ಹೇಳ್ಕೊಂತ ಬಹಳ ಜನ ಹೇಳ್ಕೊಂತಾರೆ. ಮಗ ಡಿಗ್ರಿ ಏನೋ BSc ಮಾಡೇನೆ ಅಂತ ಹೇಳ್ದ ಮಗ. ಅಮ್ಮ ಜಾಸ್ತಿ ಇಲ್ವಂತ ರಾತ್ರಿ ಮಾತ್ರ 5 ಇದಾನಂತೆ. 8 ಸಾಕಲ್ವ? ಇಟ್ಕೊಂಡು ಹುಚ್ಚಿಟ್ಕೊಂಡು ದೇವಸ್ಥಾನಕ್ಕೆ ಬರಬಾರದು. ಬರುವಾಗ ಮನೆಯಲ್ಲಿ ನಾನು, ನನ್ನದು, ನನ್ನಿಂದಲೇ ಅನ್ನೋ ಆಂಬವನ್ನು ಬಿಟ್ಟು ಒಂದು ತಾಯಿ ಶರಣಾಗ್ಬೇಕು. ಫಸ್ಟ್ ಬರ್ತೀರಿ ನೋಡಿ, ಎಂತ ಪುಣ್ಯಗಳ ಮಧುಕೇರಳ ರೀತಿ ಇದೆ. ನಿಮ್ಗೆ ಕೇಳಿತೀರ, ಸಿಂಹಗಳಲ್ಲಿ ಬುಕ್ಕಳು ಓದಿರ್ತೀರ, ಮಾಯದಂತ ಮಳೆ ಬಂತಮ್ಮ ಅಂತ. ಅದು ನೀವು ಎಷ್ಟೇ ಕೋಟಿ ಬಂದ್ರೆ ಮಳೆ ನೀರು ಬರಲ್ಲ. ಶ್ರಾವಣದಲ್ಲಿ ಆಶ್ರದ ಮಾತ್ರ ಬರ್ತಾ ಇದೆ. ಅದು ನಿಂತೋಯ್ತು ನೀರು 20 ವರ್ಷ ಹಿಂದೆ. ಈಗ ದೇವಸ್ಥಾನದ ಬರ್ತಾ ಇದೆ ನೀರು. ಅಲ್ಲಿ ನೀರು ಅಷ್ಟೇ ಅಂತ ಬರ್ತೀರಿ ನೀವೆಲ್ಲ. ನಾನು ಹೇಳ್ತಾ ಇರ್ತೀನಿ, ಸಾಕಷ್ಟು ದೈವಲ್ಲಿ ಹೇಳ್ತೀನಿ, ಈಗಲೇ ಹೇಳ್ತೀನಿ ಒಂದ್ಸರಿ. ಅಲ್ಲಂತಮ್ಮ ನೀರು ಏನಪ್ಪ ಅಲ್ಲಿ ಇಳಿತೀರಿ. ಸ್ವಲ್ಪ ಒಂದು ಅಡಿ ಇದೆ. ನಾನು ಸ್ವಲ್ಪ JCB ಬೇಸಿಗೆ ತೆಗೆಸ್ಕೊಟ್ಟಿದ್ದೆ. ಒಂಚೂರು ಎಲ್ಲೋ ಸಾಯ್ತೀರಿ. ಅಲ್ಲಿ ತಕ್ಕ ಹೋಗಿ ಮಾಹಿತಿ ತಪ್ಪಾಗ ಬಿಟ್ಟಿನಿ ನಡ್ಕೊಂಡು ಹೋಗಿ ಅಲ್ಲಿ ಮೆಟ್ಟಿಗಿದ್ದಾವೆ. ಅಲ್ಲಿ ಹೋಗಿ ಮಕ್ಕಳಾರ ಜಾಲಿಯಾಗಿ ಆಡ್ತಾರೆ. ನಿಮ್ಗೊಂದು ಖುಷಿ ಬರುತ್ತೆ.
ಮಧುದ ಕೆರೆ ನೀರು ಯಾವುದೇ ಊರಿನ ಕೆಸ ನೀರು ಬರ್ತಲ್ಲ ಅಂತ ಪುಣ್ಯದ ನೀರು ಅಲ್ಲೇ ಕಲೆಕ್ಷನ್ ಕೊಟ್ಟಿದ್ದು ನಮ್ಮ ಮನೆಗೆ. ಅವೇ ನೀರು ಕೊಟ್ಟಿದ್ದೇವೆ. 20 ವರ್ಷದಿಂದ ಇಲ್ಲರಿತಿತ್ತು ಹಳ್ಳ, ಈಗ ಅಲ್ಲರಿತಿದೆ. ಅದು ಐಂಕೆರೆ ಹಳ್ಳ ಕೇಳಿದಿರಾ? ಯಾವ್ದು ಐಂಕೆರೆ ಹಳ್ಳ ಅಂತ ಹೇಳಿದ್ರು, ಕರ್ನಾಟಕದ ಎಳ್ಳ ದೊಡ್ಡ ಕೆರೆ. 7 ದಿವಸದಾಗ ಅಂತ ಪುಣ್ಯ ನೆಲಗಳು ನೀರು ಹಾಕೊಂಡ್ರಪ್ಪ ಅಂತಿಸಿ ಅಲ್ಲಿ ಇಳಿಬೇಕಾದ್ರೆ ಹಿಂಗಂತ ಅನ್ಕೋಬೇಡಿ, ಬರೋದೇ ಪುಣ್ಯ ಆಯ್ತಾ. ಇನ್ನೊಮ್ಮೆ ಹೇಳ್ತೀನಿ, ಹೋಗೋರ ತಲೆ ಮೇಲೆ ನೀರು ಹಾಕೊಂಡು ಹೋಗೋ ಸ್ಟ್ರೈಟ್ ನಾಕಾರ ಹೋಗ್ರಿ, ಪುಣ್ಯ ಬರುತ್ತೆ. ಆಮೇಲೆ ದೂರಿಂದ ಬಂದಿನ ಬಡಿ ಯಾರು ಸನ್ಮಾನ ಮಾಡಲ್ಲ. ಇದೇ ಫಸ್ಟ್ ಬಂದಿನ ಬಡಿ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಏನೂ ಗೊತ್ತಿಲ್ಲ, ಇದೇ ಫಸ್ಟ್ ಬಂದಿ ಹುಷಾರಾಗುತ್ತೆ. ನಮ್ಮ 3 ಜನಕ್ಕೆ ಬೈಯೋದು ನಾವು. ಇದೇ ಫಸ್ಟ್ ಬರಲ್ಲ. ಹೆಣ್ಮಕ್ಳು ಮನೆ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಫ್ಲೈಂಗ್ ಕಿಸ್ಸು 9 ಮೆಟ್ಲು ಬಲಗಡಿ ತಿರುಗಿ ಬಾವಿ ಕಾಣುತ್ತೆ. ಅಲ್ಲ ತಂಗಿ ಕಾಣುತ್ತೆ ನೋಡಿ ನಿಮ್ ಕಡೆ. ಅದು ಬೇರೆ ಕೈ ಐತಿ ಬಾವಿ. ಯಾರು ನೋಡಿದ್ರೆ ಕೈ ಐತ? ನಾನು ನೀನ್ ನೋಡಿದ್ರೆ ಬಾವಿಯ ದಡ್ಡ ಬಲಗಡೆ ತಿರುಗಿ ಬಾವಿ ಅಲ್ಲೇ ಸಣ್ಣ ಗುಂಡಿ ಕಣು. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದೆ. ನಂಗೆ 5 ವರ್ಷ ಬರ್ತಾ ಮಗ ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ ಒಂದೇ ಒಂದು ಸೊಳ್ಳೆ ಒಬ್ಬರಿ ಕಡೆಯಲ್ಲ, ಒಂದ್ ದನಿ ರಕ್ತ ನಾಯಿನೆಕ್ಕಲ್ಲ. ಕಳ್ತನ ಮೋಸ ಏನು ಮಾಡೋದೇ ಅಲ್ಲ. ಇಲ್ಲಿ ಕಳ್ತನ ಮಾಡಿ ನೀವು ವಾಪಸ್ ನನಗೂ ಅಲ್ಲ, ನಾವಂತೂ ಮೋಸ ಮಾಡಲ್ಲ. ಹಿಂಗೆ ಇರುತ್ತೆ ದೇವಸ್ಥಾನ. ಜಾಡ್ರಿ ಯಾಕೆ ಒಳಗೆ ಬಿಡಲ್ಲ ಅಂದ್ರೆ ಯಾಕೆ ನಿಮ್ಗೆ ಗೊತ್ತಿರುತ್ತೆ. ಬಳಿಕ್ ಹೋದ್ರೆ ನಾವು ಕಾಯಕಲ್ಲ. ಏನ್ ಮಾಡ್ತಾ ಇದ್ದಿ? ಭಕ್ತಿಯಿಂದ ತಾಯಿನ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಪ್ಪ. ಅಡ್ಬಿಟ್ಟು ಬರ್ಬೇಕು. ಬೆಲ್ಲ ಕಡೆ ಬಂದ್ಬಿಡೋದು. ಒಂದು ಬ್ಯಾಗ್ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಒಂದು ಬ್ಯಾಗ್, ಒಂದು 2 ಮೇಕಪ್ ಕಿಟ್ಟು, ಒಂದು ಮೊಬೈಲ್. ನಮ್ಮ ಗಂಡು ಮಕ್ಕಳು 90 ಎಣ್ಣೆ, ಒಂದು ಪಾನ್ ಪರಕು, ಒಂದು ಬೈ, ಒಂದು ಕೀ ಮುಗೀತು. ಈಗ ಸಾಕಷ್ಟು ಜನ ದಿನ ಮಾಡ್ತೀನಿ. ನನ್ನ ದೇವಸ್ಥಾನ ಬಹಳ ಸಂತೋಷ ಸಂಗತಿ ದೇವಸ್ಥಾನ. ಯಾಕೆಂದ್ರೆ ಜಾತೀಯತೆ ಇಲ್ಲ ನಮ್ಮಲ್ಲಿ. ಹಂಗೋದ್ರೆ ನಾನ್ ಗೌಡ, ಅವನ್ ಯಾರು ಅಂತ ಕೇಳ್ತೀರ? ಅಂಬೈಲೆ ಯಾರು ಅಂತ ನನಗೆ ಫೋಟೋ ಕೊಡೋ ಲಿಂಗಾಯ್ತು. ಇವನ್ ಯಾರು ನಾನು ಕೇಳೇ ಇಲ್ಲ, ಇವ್ರು ಯಾರು ನಾನು ಕೇಳೇ ಇಲ್ಲ. ಒಳಗಡೆ ಕೆಲಸ ಮಾಡ್ತಾರಲ್ಲ ಅವನು ದೂರ ಕಂಡ್ರಪ್ಪ. ಗಡ್ಡ ಬಿಟ್ರೆ ಸಿನಿಮಾ ನಟ. ಅವ್ರ ತಾಯಿಗೆ ಕಿಡ್ನಿ ಫೇಲ್ ಆಯ್ತಂತೆ. ಏನೋ ಆಗಿಲ್ಲ, ತಾಯಿಗಿದ್ದಾಳೆ, ಬಂದು ಅಡಿಗೆ ಮಾಡ್ತಾಳೆ. ಪವಾಡ ನಂಬಬೇಕು, ನಮ್ದೇನೆ ಪವಾಡ ಅಲ್ಲ. 10 ಸರಿ ಬಂದ್ರೆ ಏನು ಪ್ರಯೋಜನಕ್ಕಿಲ್ಲ, 100 ಸರಿ ಬಂದ್ರೆ ಪ್ರಯೋಜನಕ್ಕಿಲ್ಲ. ತಾಯಿನ ಕರ್ಕೊಂಡು ಹೋಗಿ ನಿಧಾನಕ್ಕೆ ಹೋಗಿ. ನಾಳೆ ಬರಕ್ಕಾಗಲ್ಲ. ನೀವು ದೂರಿಂದ ಬಂದಿರಿ, ಬಸ್ ಹಾಕಿ ಬಂದಿರಿ, ಕಷ್ಟಪಡ್ಕೊಂಡ್ ಬಂದಿರಿ, ಉಪವಾಸ ಎಷ್ಟಿದ್ದೀರಿ ಅಲ್ವಾ. ತಾಯಿನ ಕರ್ಕೊಂಡೋಗಿ ಮನಸ್ಸಲ್ಲಿ ಸಾಕ್ಷಾತ್ ದೇವಸ್ಥಾನ ನನ್ನ ಕೈಗೆ ಸಿಕ್ಕಿದೆ. ಕೈ ನನ್ನ ಗುರುಗಳು ಅಂತ ಕರೆಯೋದು. ನಾವು ಯಾವ್ದು ಗುರುಗಳು ಆಗೇ ಇಲ್ಲ. ನೀವು ಸುಮ್ಮನೆ ಗುರುಗಳು ಅಂತ. ನಾನು ಯಾವುದೇ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಓಡಿಸೋ ಗಾಡಿ 8 ಕಾರು ನಾನು ಬಂದಿದ್ದೀಗ. ನಾನೇ ಡ್ರೈವರ್. ನಾನು ಯಾವತ್ತೆಲ್ಲ ಸ್ವಾಮಿಯಲ್ಲಿ ಯಾಕದ ಹೇಳ್ದ ಅಮ್ಮ, ನಾನೆಲ್ಲ ಗುರುಗಳು. ಯಾರಳಿ ಗುರುಗಳು? ನಿಮ್ಮ ತಂದೆ ತಾಯಿ ನಿಮ್ಮ ಗುರುಗಳು. ನಿಮ್ಮ ತಂದೆ ತಾಯಿ ನಿಮ್ಮ ದೇವರುಗಳು. ಫಸ್ಟ್ ತಂದೆ ತಾಯಿ, ಆಮೇಲೆ ಕಲ್ಲು ದೇವರುಗಳು. 3ನೇದು ಹೆಂಗ್ ಗೊತ್ತಾ? ಈ ಹೇಳಿಕೆ ಮಾತು ಕೇಳ್ಬಿಡ್ಬೇಕು. ಉದ್ದಾರ ಆಗ್ತೀರಿ, ಕಂಡ ಬಗ್ಗೆ ಮಾತಾಡ್ಬಿಡ್ಬೇಕು. ಅವ್ರ ಜೀವನ ಮುಂದೆ ಬರ್ತೀರಿ. ಆಸೆ ಎಷ್ಟು ಅಷ್ಟೇ ಇರ್ಬೇಕು. ದೊಡ್ಡ ಮನೆ ಕಟ್ಟೀನಿ, ಮನೆ ಅರ್ಧ ಬರ್ದ ಇದ್ದೀನಿ, ಅಲ್ಲಿ ಮನೆ ಕಾಣಲ್ಲ. ಮನೆ ಕಾಣ್ತಾವ, ಕಾರುಗಳು ಕಾಣ್ತಾವ, ಇಷ್ಟೇ ಇರೋದು. ನಾವ್ ಯಾಕೆ ಸಾಲ ಮಾಡಿಲ್ಲ, ಸೋಲವಲ್ಲ, ಕಾಯಿಲೆ ಇಲ್ಲ, ನೆಮ್ಮದಿಗಿದ್ದೀವಿ. ಯಾವ ಸವಾಸ್ಕೋವಲ್ಲ. ಈ ಮಾಹಿತಿ ತಪ್ಪ ನಮ್ದಲ್ಲ, ಒಂದೇ ಒಂದು ನಮ್ದು. ಏನೇ ಹೇಳೋಣ, ನಿಮ್ಮವಲ್ಲ ಜಾಗ ಫಿಕ್ಸ್ ಆಗವಲ್ಲ. ಗೊತ್ತಾಗ ಯಾವ ಜಾಗ ಅಂತ ನಿಮ್ಗೆ? ಆಲ್ರೆಡಿ ನೋಡಿ ಜಾಗ ಫಿಕ್ಸ್ ಆಗ್ತೀನಿ. ನಿಮಗೆ ಕಲಕಸ್ಕೊಬೇಡಿ. ಅಲ್ಲಿ ನೀಟಾಗಿ ಹೋಗಿ ರೋಡಾಗ ಹೋಗೋದು, ಅಡ್ಡಾಡೋದು, ಕಾಲಿಡೋದು ಮಾಡಬೇಡಿ ಆಯ್ತಾ. ಇನ್ನೊಮ್ಮೆ ಹೇಳ್ತೀನಿ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನದ ಹೆಸರು. ನಿಮ್ಗೆ ನೆನಪಿರ್ಲಿ. ದುರ್ಗಾ ಪರಮೇಶ್ವರಿ ಹೊಡ್ಕೊಂಡಿದ್ದೀನಿ. ಅಲ್ಲೆಲ್ಲ ಹೋಗಿದ್ದೆ, ಇಲ್ಲೆಲ್ಲ ಹೋಗಿ. ನಮ್ಮ ದೇವಸ್ಥಾನದಲ್ಲಿ ಯಾವ್ದೇ ಕಾರಣಕ್ಕೂ ನಾವು ತೆರಿಗೆ ಮಾಡಲ್ಲ, ದುಡ್ಡು ಕೇಳಲ್ಲ, ದುಡ್ಡು ಹಾಕಿಲ್ಲ, ಚೀಟಿ ಹಾಕಲ್ಲ, ಏನಿಲ್ಲ. ನಿಮ್ ಪ್ರೀತಿ, ಇಲ್ಲಿ ಪ್ರೀತಿ ಇದೆ, ಕಾನ್ಕೆಟೇಬಲ್ ತೋರಿಸಿ. ದುಡ್ಡು ತಂದಿಲ್ಲ, ಗೂಗಲ್ ಪೇ, ಫೋನ್ ಪೇ ಮಾಡ್ತೀವಿ ಅಂತೀರಾ. ಇಲ್ಲಿ ಬಂದಾಗ ಹೇಳಿ, ನಿಮ್ ಕೈಲಾಗ ಮಾಡೋ ಅಂತಾರೆ. ಇಲ್ಲ ಸ್ವಲ್ಪ ಬಾಮಿತಿ ಮನೆಗೆ ಹೋಗಿ. ಇಲ್ಲಿ ಯಾರು ಸ್ವಾಗತ ಮಾಡಲ್ಲ, ಯಾರು ಬೈಯೋದು ಇಲ್ಲ. ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆಗೋದು ನಾವಲ್ಲಪ್ಪ, ಭಕ್ತರೇ ಬಂದು ಭಕ್ತರೇ ಬೆಳೆಸೋದು. ಈಗ ಶಿವಣ್ಣ ಅಂತ ಪಂಚ್ಬಿಡ್ತೀವಿ, ಹಿಂಗಾಯ್ತು. ವೀಲ್ ಚೇರ್ ಬರ್ತಾರೆ ಶಿವಣ್ಣ ಅಂತ ಹೇಳಿ. ಬಾರ ಇಂಜಿನಿಯರ್ ಮಗ, ಕೆನಡಾದಿಂದ ಬರ್ತಾನೆ, ಕಾಲ್ ಬಂದ್ಬಿಡುತ್ತಿಲ್ಲಿ. ಇದೇ ಕೈ. ಅವನೇ ನಂಗೆ ಫೇಸ್ಬುಕ್ ಮಾಡೋದು. ಆಂಧ್ರದಿಂದ ಬರ್ತಾನೆ, ನಲ್ಲೂರಿಂದ. ಅವನೇ ಫೋಟೋ ಹಾಕೋದು ನನ್ನ ಕಣ್ ಬರ್ತವೆ ಅಂತ. ಇಲ್ಲ ನಾನು ವಿಡಿಯೋ ಮಾಡ್ತಾನೆ ನೋಡ್ರಿ. ಮಕ್ಕಳಿಗೆ ಮಾಸ್ಟರ್ ಈ ಪುಣ್ಯಾತ್ಮ. ಒಂದ್ಸರಿ ಕ್ಲಾಸ್ ಹಾಕಿ ಅವನಿಗೆ ತಾಯಿ ಅವ್ನು ಇಬ್ರು ಕೆಲಸ ಮಾಡ್ತಾರೆ ಅಂತ. ಇವನು ನನ್ನ ಮಕ್ಕಳಿಗೆ ಮಾಸ್ಟರ್. ತಂಗಿ ಮಗು ಕತ್ ನಿಂತ್ಕೊಂಡು ಆಟ ನಿಂತ್ಕೊಂಡಿದ್ದೆ ಅಂತೆ. 8 ವರ್ಷ ಮಗು ಆಯ್ತು, ಬಂದು ಕಸ ಹೊಡಿತಾನೆ. ನೀವು ಬಂದು ನಿಂತ್ಕೊಂತೀರಿ, ಮಗು ಹುಷಾರ್, ಮಗು ಹೊಳುತ್ತೆ. ಇಲ್ಲಿಂದ ಏನ್ ತಗೊಂಡೋಗಿ ಇಂಪಾರ್ಟೆಂಟು ಅಲ್ವಾ. ನೋಡಿ, ಇದೇ ಮಾಹಿತಿ ತಪ್ಪ ಬೆಳೆದವ್ರು ನಾವು. ಇದೇ ಮಾರ್ಕೋಚ, ಅದೇ ಹಳ್ಳ ಈಜಾಡ್ದವ್ರು ನಾವು. ಇದೇ ನಾವು. ನೀವೇನ್
ಮುಂಚೆ ಇಂಪಾರ್ಟೆಂಟ್ ಅಲ್ಲ. ಮಂಡ್ಯ ಅಂತ ಅಮ್ಮ ಗೊತ್ತಿಲ್ಲ ಯಾರೋ ದೇವಸ್ಥಾನ ಕಟ್ತಾರೆ ಅಂತ. ಮೈಸೂರಿಂದ ಬರ್ತಾರೆ ನಂಜುಂಡಪ್ಪ ಅಂತೇಳಿ ಮಕ್ಕಳು ಎಲ್ಲಿ ಬೈತಾರಂತೆ. ಆ ಪುಣ್ಯಾತ್ಮ ಪಾಯ ಹಾಕಿದ್ರು. ತಮಿಳ್ನಾಡು ಚಿನ್ನಸರಿಂದ ಬರ್ತಾನೆ ಕುಂಟ್ಕೊಂಡು ಕುಮಾರ ಅಂತ ಕುಂಟ್ಕೊಂಡು ಅವನಿಗೆ ಕಾಲು ಬರ್ಸ್ತಿದ್ದೆ. ಇಲ್ಲಿ ಬಂದ್ಮೇಲೆ ಅವನೇ ಪಾಯ ಹಾಕೋದು. ಇನ್ನೊಂದು ಅರ್ಧ ಗಂಟೆ ಕಾಯ್ದು ತೋರಿಸ್ತೇನೆ. ಒಂದು ಇಬ್ಬರಾಸ ಅವನಿಗೆ ಇದನ್ನು ಚಿಂತಾಮಣಿಯಿಂದ ಬರ್ತಾನೆ. ಕಣ್ಣೇ ಕಾಣಲ್ವಂತೆ, ಪೂರ್ತಿ ಕಣ್ಣು ಕಾಣುತ್ತಿಲ್ಲ. ಬಂದ್ಮೇಲೆ ಅವನೇ ವೆಲ್ಡಿಂಗ್ ಮಾಡೋದು. ಒಳಗಡೆ ಕೂತಿರಲ್ಲ ಯಾವ ಊರು ಅಂತ ಕೇಳಿದ್ರು. ಸುಮ್ಮನೆ ಕೂಗಾಡಬಾರ್ದು. ದೂರಿಂದ ಬಂದೇನ್ ಬಡಿ. ಯಾರು ಫ್ರೀಯಾಗಿ ಬರಲ್ಲ. ನಮ್ಮನೆ ಕೆಲಸಕ್ಕೆ ಯಾರು ಬಂದಿಲ್ಲ, ದೇವಸ್ಥಾನ ಕೆಲಸಕ್ಕೆ ಯಾರು ಬರಲ್ಲ. 42 ದಿನ ಹಾಕಿದ್ ನಾನು ಕೊರೋನಾ. ಸತ್ಯವಂತರ ಸತ್ಯತಿನೋ ಕೈ ಎತ್ತಿನೋ ಯಾರು ಸತ್ಯವಂತ ಕಲ್ಲೆತ್ತೀರ ಅಂತ ಯಾರ ಮಣ್ಣೆತ್ತೀರ ಲೆವೆಲ್ ಹಾಕಿದೀವಿ ನೋಡಿ. ಯಾರು ಲೋಕಾಯುಕ್ತ ಬಂದು ಕಸ ಹೊಡಿತಾರೆ. ಬೆಳಿಗ್ಗೆ ಬಂದು ಪುಣ್ಯಾತ್ಮರು ಇದ್ದಾರೆ. ಬೆಳಿಗ್ಗೆ ಬಂದು ಕಸ ಹೊಡೆದು ಪುಣ್ಯಗಳು ಸಾಯಂಕಾಲ ಬರ್ತಾರೆ ಕಸ ಹೊಡೆಯಕ್ಕೆ. ನೀವು ಬರ್ತೀರಿ ಚಪ್ಪಲಿ ಕಾಯ್ಕೊಂಡು ಬಂದಿಲ್ಲ. ಬಂದು ಹುಷಾರಾಗುತ್ತಾ ಅವರು ನಿಮ್ಗೆ ಹೆಂಗೆ ಅಂದ್ರೆ ಸ್ಕ್ಯಾನರ್ ನಾವು ಸ್ವಾಮಿಯರ್ ನಿಮ್ಗೆ ಸ್ವಾಮಿಯರ್ ಬರ್ತಾರ ಅಂತ ನಗ್ತೀವಿ. ಮನೆ ನೋಡ್ಕೊಂಡ್ ಬಂದೀನಿ ಹಿಂಗೆಲ್ಲ ಸರಿನಾ. ಒಬ್ಬ ನಿಂತ ಬರಲ್ಲ ಬಿಡೆ ಬರಲ್ಲ. ಮನೆ ನೋಡ್ಕೊಂಡ್ ಬಂದಿನಿ. ಒಂದು ಓತಾನೆ ಎಷ್ಟಲ್ಲ ಹಿಂಗೆ ಅವ್ರೇ ನಂಬೋದು. ನಮ್ಮನ್ನ ನಂಬೋದು ಜನ. ನಿಮ್ಗೆ ಜೊತೆಗೆ ನಂಬಲ್ಲ. ಬೈತಾನೆ ಅಂತಾರೆ, ಹೊಡಿತಾನೆ ಹೇಳಿ. ಮೊನ್ನೆ ಯಾರೋ ಒಂದು ಲೇಡಿ ನನ್ನ ತಂಗಿ ಯಾರು ಪುಣ್ಯಾತ್ಕಿತ್ತ ಆಯ್ಕಲ್ ಮೆಸೇಜ. ಸ್ವಾಮಿಯರಿ ಭಾಳ ಜಂಬ, ನಾನು ನನ್ನ ಗಂಡ ಮಾಯಮೇರಿ ಕೊಡ್ತಿದ್ವಿ, ನಮ್ಮನ್ನು ನೋಡೇ ಇಲ್ಲ. ಅಂಥದ್ದೆಲ್ಲ ಬರ್ತಾರೆ ಪುಣ್ಯಾತ್ಮ. ಆಶೀರ್ವಾದ ನಮಗೆಲ್ಲ ನೀರಿಲ್ಲ ಈ ಕೈ ನೋವಾಯ್ತಿದೆ ಬಿಡುತ್ತಾ. ನಿಮ್ಗೆ ಆಗ್ತೀನಿ. ನನ್ನ ತಮ್ಮ ಭಾಳ ಸೈಂಟ ಕೂತಾನ ಅವಿಂದ. ರೈತನ ರೈತನೇ ಪಕ್ಕ ಬಾ ಒಳಗೆ ಬೆಸಡೆ ಬಾ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಪದೇ ಬರ್ಬೇಕಾ ಅನ್ಬೇಡಿ. 3 ಸರಿ ಬರ್ಬೇಕಾ ಅನ್ಬೇಡಿ. ನಿಮಗೆ ಕಷ್ಟ ಇಲ್ದಾಗ ಬನ್ನಿ, ನಿಧಾನಕ್ಕೆ ಬನ್ನಿ. ಮತ್ತೆ ಬರಬೇಡಿ ಅಂದಿಲ್ಲ. ನಿಮ್ಮ ಮನೆ ಕಷ್ಟಗಳು ಬಿಟ್ಟು ಸಾಲ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಮತ್ತೆ ಇದೇ ಅಮಾಸೆ ಬರ್ಬೇಕಾ ಅನ್ಬೇಡಿ. ಈ ಅಮಾಸೆ ನೆಕ್ಸ್ಟ್ ಅಮಾಸೆ ಬರ್ಬೋದು. ಆಗ್ಬೋದಾ ಕತ್ತಿಗೆ ಅಲ್ಲಿದಾಗ ಪ್ರಾರ್ಥನೆ ಮಾಡೋ ಮರಿಬೇಡಿ ಆಯ್ತಾ. ಮೈಸೂರಾ ಮಂಡ್ಯದ ಯೂಟ್ಯೂಬ್ ಮಾಡೋದು ನನ್ನ ಹೇಮಂತ್ ಮೈ. ಮೈಸೂರಲ್ಲಿ ಭಾಳ 3 ಜನ ಕೆಲಸ ಮಾಡೋ ವೈರಿಂಗ್ ಮಾಡೋರವ್ರೆ, ಪಾಯ ಹಾಕಿದವ್ರೆ. ನೀವೆಲ್ಲ ಮಣ್ಣು ಹಾಲು ಬೇಯಿಸಬೇಕು. ಸ್ವಾಮಿಯರ್ ನೀವು ಆಫ್ರಿ ಹೊಲ್ಬಿಟ್ರು ಸ್ವಾಮಿಯರು. ನಮಗೆ ಸ್ವಾಮಿ ನೋಡ್ಬೇಕು. ಸ್ವಲ್ಪ ಕಾರಿ ಕಳಿಸ್ತೀನಿ ಅವರು ಸ್ವಾಮಿಯರು. ನಿಮಗೆ ಪಾಪ ದೇವರಪ್ಪ ನನ್ನ ಪಾಪ ನಿಮ್ಗೆ ಹಾಕಿಲ್ಲ ಅಂದರೆ ಮಣ್ಣು ನೋಡಂತ ಮಾಡಿದ್ರೆ ಅವ್ರು ಸರಿ ಇಟ್ಬಿಟ್ಟಿದ್ವಲ್ಲ.